ವಾಸ್ತುಶಾಸ್ತ್ರದಲ್ಲಿ ತುಳಸಿ ಗಿಡವನ್ನು ಅತ್ಯಂತ ಮಂಗಳಕರವಾದ ಮತ್ತು ಪವಿತ್ರವಾದ ಸಸ್ಯವೆಂದು ಪರಿಗಣಿಸಲಾಗಿದೆ. ಇದು ಉತ್ತಮ ಆಧ್ಯಾತ್ಮಿಕ ಮತ್ತು ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ಶುದ್ಧತೆ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲ್ಪಟ್ಟ ತುಳಸಿ ದೇವತೆಯ ಅಭಿವ್ಯಕ್ತಿಯಾಗಿ ಪೂಜಿಸಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ, ನಿಮ್ಮ ಮನೆ ಅಥವಾ ತೋಟದಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಮನೆಯ ನಿವಾಸಿಗಳಿಗೆ ಧನಾತ್ಮಕ ಶಕ್ತಿ, ಅದೃಷ್ಟ ಮತ್ತು ಆರೋಗ್ಯ ಪ್ರಯೋಜನಗಳನ್ನು ತರುತ್ತದೆ. ಸಸ್ಯವು ಧನಾತ್ಮಕ ಕಂಪನಗಳನ್ನು ಹೊರಸೂಸುತ್ತದೆ ಎಂದು ಹೇಳಲಾಗುತ್ತದೆ. ಅದು ಗಾಳಿಯನ್ನು ಶುದ್ಧೀಕರಿಸುತ್ತದೆ, ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಮನಸ್ಸಿನ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಉಂಟುಮಾಡುತ್ತದೆ. ತುಳಸಿ ಗಿಡವು ದುಷ್ಟ ಶಕ್ತಿಗಳು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಇದು ಮನೆ ಮತ್ತು ಅದರ ನಿವಾಸಿಗಳನ್ನು ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ತುಳಸಿ ಸಸ್ಯವು ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಮತ್ತು ಇದನ್ನು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ. ಇದು ದೈವಿಕ ಆಶೀರ್ವಾದವನ್ನು ಆಕರ್ಷಿಸುವ ಮತ್ತು ಭಕ್ತಿಯಿಂದ ಬೆಳೆಸುವವರಿಗೆ ಅದೃಷ್ಟವನ್ನು ತರುವ ಶಕ್ತಿಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಒಟ್ಟಾರೆಯಾಗಿ ತುಳಸಿ ಸಸ್ಯವನ್ನು ವಾಸ್ತುದಲ್ಲಿ ಹೆಚ್ಚು ಪ್ರಯೋಜನಕಾರಿ ಮತ್ತು ಪ್ರಮುಖ ಸಸ್ಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಯಲ್ಲಿ ಅದರ ಉಪಸ್ಥಿತಿಯು ಅದರ ನಿವಾಸಿಗಳ ದೈಹಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮದ ಮೇಲೆ ಬಹುಸಂಖ್ಯೆಯ ಧನಾತ್ಮಕ ಪರಿಣಾಮಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಆವರಣ ಗೋಡೆಯ ಮುಖ್ಯದ್ವಾರದ ಒಳಗೆ ತುಳಸಿ ಗಿಡ ಮನೆಯ ಆವರಣ ಗೋಡೆಯ ಮುಖ್ಯದ್ವಾರದ ಒಳಗೆ ಎರಡೂ ಬದಿಯಲ್ಲಿ ತುಳಸಿ ಗಿಡಗಳನ್ನು ಬೆಳೆಸಬೇಕು ಅಥವಾ ತುಳಸಿ ಗಿಡವಿರುವ ಕುಂಡಲಗಳನ್ನು ಸ್ಥಾಪಿಸಬೇಕು. ಇದರಿಂದ ಪ್ರವೇಶ ದ್ವಾರ ಯಾವುದೇ ದಿಕ್ಕಿನಲ್ಲಿ ಇದ್ದರೂ ಶುಭ ಪರಿಣಾಮ ಪ್ರಾಪ್ತಿಯಾಗುತ್ತದೆ. ನಿವೇಶನದ 4 ಕೋನ ಮತ್ತು ತಿರುವುಗಳಲ್ಲಿ ತುಳಸಿ ಗಿಡ ನಿವೇಶನದ 4 ಕೋನಗಳಲ್ಲಿ ತುಳಸಿ ಗಿಡವನ್ನು ಬೆಳೆಸಬೇಕು ಅಥವಾ ತುಳಸಿ ಕುಂಡಲಗಳನ್ನಿಡಬೇಕು. ಇದರಿಂದ ಶುಭವಾಗುತ್ತದೆ. ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲಿ ಕೋನಗಳು ಕಡಿಮೆಯಾಗುತ್ತವೆ ಅಥವಾ ವೃದ್ಧಿಯಾಗುತ್ತವೆ. ಇದರಿಂದ ವಾಸ್ತುದೋಷ ಉಂಟಾಗುವ ಸಂಭವ ಹೆಚ್ಚಿರುತ್ತದೆ. ಕೋನಗಳು ಕಡಿಮೆಯಾಗುವುದು ಅಥವಾ ವೃದ್ಧಿ ಆಗುವುದು ವಾಸ್ತುಸಮ್ಮತವಾಗಿ ಇರಬಹುದು. ಆದಾಗ್ಯೂ ವಾಸ್ತುಸಮ್ಮತ ಮತ್ತು ಅಸಮ್ಮತ ಎರಡು ಸ್ಥಿತಿಯಲ್ಲಿ ತುಳಸಿ ಕುಂಡಲಗಳನ್ನು ಇಡುವುದರಿಂದ ಅಥವಾ ಆಯಾ ಕೋನದಲ್ಲಿ ತುಳಸಿ ಗಿಡಗಳನ್ನು ಬೆಳೆಸುವುದರಿಂದ ಶುಭವಾಗುತ್ತದೆ. ಹೆಚ್ಚಿನ ಮನೆ ಅಥವಾ ನಿವೇಶನದಲ್ಲಿ ಅನ್ಯತಿರುವು ಕೋನಗಳು ಕೂಡ ಇರುತ್ತವೆ. ಅಂತಲ್ಲಿ ಕೂಡ ತುಳಸಿ ಗಿಡಗಳನ್ನು ಸ್ಥಾಪಿಸುವುದು. ನೀರಿನ ಸಂಗ್ರಹದ ಬಳಿ ತುಳಸಿ ಗಿಡ ಉತ್ತಮ. ಮನೆಯಲ್ಲಿರುವ ನೀರಿನ ಮೂಲಗಳಾದ ಅಥವಾ ಸಂಗ್ರಹ, ಬೋರ್ವೆಲ್, ಬಾವಿ, ನೀರಿನ ಟ್ಯಾಂಕ್ ಅಥವಾ ಸರ್ಕಾರಿನಲ್ಲಿ ಇರುವ ಸ್ಥಳದಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಅಥವಾ ತುಳಸಿ ಕುಂಡವನ್ನು ಸ್ಥಾಪಿಸಬೇಕು. ನೀರಿನ ಮೂಲ ದೊಡ್ಡದಿದ್ದರೆ, ಅಂದರೆ ಹೆಚ್ಚು ನೀರು ಪೂರೈಕೆಯಾಗುತ್ತಿದ್ದರೆ, ಒಂದಕ್ಕಿಂತ ಹೆಚ್ಚು ತುಳಸಿ ಗಿಡಗಳನ್ನು ಬೆಳೆಸಬಹುದು. ವಾಸ್ತು ಸೂಚಕ ಶುಭಾಶುಭ ಚಿಹ್ನೆಗಳು. ವಾಸ್ತುಶಾಸ್ತ್ರದಲ್ಲಿ ಶುಭಾಶುಭ ಪ್ರತೀಕಗಳು ಅಂದರೆ ಚಿತ್ರಗಳು, ಪ್ರತಿಮೆಗಳು ಮತ್ತು ಚಿಹ್ನೆಗಳು ಇತ್ಯಾದಿಗಳ ಮಹತ್ವವನ್ನು ಹೇಳಲಾಗಿದೆ. ಇಂತಹ ಪ್ರತೀಕಗಳು ಮಾನವರ ಜೀವನದಲ್ಲಿ ಅನುಕೂಲಕರವಾದ ಪ್ರತಿಕೂಲಕರವಾದ ಪ್ರಭಾವಗಳನ್ನು ಅವಶ್ಯವಾಗಿ ಬೀರುತ್ತವೆ. ನೀವೆಲ್ಲರೂ ಪ್ರಾಯಶಃ ಜನರು ತಮ್ಮ ಮನೆಗಳ ಮುಖ್ಯದ್ವಾರದ ಮೇಲೆ ಗಣೇಶನ ಚಿತ್ರ ಅಥವಾ ಚಿಕ್ಕ ಪ್ರತಿಮೆ ಅಥವಾ ದ್ವಾರದ ಎರಡೂ ಬದಿಯಲ್ಲಿ ಗೋಡೆಯ ಮೇಲೆ ಮಂಗಳಕರವಾದ ಚಿತ್ರ, ತೆಂಗಿನಕಾಯಿಯ ಸಹಿತ ಇಡುವುದು ಅಥವಾ ಸ್ವಾಸ್ತಿಕ ಚಿಹ್ನೆಗಳನ್ನು ಹಾಕಿರುತ್ತಾರೆ. ಇವುಗಳ ಹಿಂದೆ ಜನರ ಆಸ್ಥೆಯು ವ್ಯಕ್ತವಾಗುತ್ತದೆ. ಜೊತೆಗೆ ಇವುಗಳಲ್ಲಿ ವೈಜ್ಞಾನಿಕತೆಯು ಅಡಕವಾಗಿದೆ. ಹಿಂದೂ ಸಂಸ್ಕೃತಿಯಲ್ಲಿ ನಾವು ಏನನ್ನು ಸಿದ್ಧಾಂತಿಕವಾಗಿ ಕಾಣಲು ದೊರಕುವುದೋ ಅದರಲ್ಲಿ ವೈಜ್ಞಾನಿಕತೆಯ ರಹಸ್ಯವೂ ಖಂಡಿತವಾಗಿ ಇರುತ್ತದೆ. ಮನೆಯ ಬಾಗಿಲುಗಳ ಮೇಲೆ ಅಥವಾ ದ್ವಾರದ ಗೋಡೆಗಳ ಮೇಲೆ ಇವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಲು ಕಾರಣಗಳು ಇವೆ. ಇಂತಹ ಪ್ರತೀಕಗಳಿಂದ ಇವುಗಳ ಮೂಲಕ ನಾವು ಹೊರಗಿನ ದೂಷಿತ ವಾಯು, ಕೆಟ್ಟ ಗಾಳಿಯನ್ನು ತಡೆಯಬಹುದೆಂದು ಹೇಳಲಾಗಿದೆ. ಗಣೇಶನ ಪ್ರತೀಕ ಚಿಹ್ನೆ. ಮನೆಯ ಮುಖ್ಯದ್ವಾರದ ಮೇಲೆ ಗಣೇಶನ ಪ್ರತಿಮೆಯನ್ನು ಸ್ಥಾಪಿಸುವ ಪರಂಪರೆಯು ಹಲವು ಕಡೆ ನಾವು ವಿಶೇಷವಾಗಿ ಕಾಣಬಹುದಾಗಿದೆ. ಅಲ್ಲಿ ಕೇವಲ ಗೃಹದ ಬಾಗಿಲುಗಳ ಮೇಲೆ ಅಷ್ಟೇ ಅಲ್ಲದೆ ಮಂದಿರಗಳ ಮುಖ್ಯದ್ವಾರದ ಮೇಲೆ ಸಾರಗಣೇಶನ ಪ್ರತಿಮೆಗಳ ದರ್ಶನ ನಮಗಾಗುತ್ತದೆ. ಗಣೇಶನು ಎಲ್ಲ ದೇವತೆಗಳಲ್ಲಿ ಅಗ್ರಪೂಜ್ಯನಾಗಿದ್ದಾನೆ. ಅಷ್ಟಸಿದ್ಧಿಗಳ ಮತ್ತು ನವನಿಧಿಗಳನ್ನು ನೀಡುವುದಾತ ಗಣೇಶನಾಗಿದ್ದಾನೆ. ಯಾವುದೇ ಮಂಗಳ ಕಾರ್ಯವು ಗಣೇಶನ ಪೂಜೆಯನ್ನು ಮಾಡದೆ ಮುಂದುವರಿಸಲಾಗದು. ಇವನು ಮಂಗಳಕಾರಿ ದೇವನಾಗಿದ್ದಾನೆ. ವಿದ್ಯೆ ಮತ್ತು ಬುದ್ಧಿಗಳನ್ನು ಪ್ರಸಾದಿಸುವವನೂ ಆಗಿದ್ದಾನೆ. ಮನೆಯ ಮುಖ್ಯ ದ್ವಾರದ ಮೇಲೆ ಗಣೇಶನ ಪ್ರತಿಮೆಯನ್ನು ಸ್ಥಾಪಿಸಿ ಅದನ್ನು ಪ್ರತಿದಿನ ಪೂಜಿಸುವುದರಿಂದ ಆ ಮನೆಗೆ ಎಲ್ಲಾ ರೀತಿಯಲ್ಲೂ ಮಂಗಳಕರವಾಗುವುದು. ಪರಿವಾರದ ಸದಸ್ಯರು ಪ್ರಸನ್ನ ಚಿತ್ತರಾಗಿರುತ್ತಾರೆ ಮತ್ತು ಮಕ್ಕಳು ಕುಶಾಗ್ರ ಬುದ್ಧಿಯವರಾಗಿರುತ್ತಾರೆ.
ಲಕ್ಷ್ಮಿಯ ಕೃಪೆಯು ಆ ಮನೆಯ ಮೇಲೆ ಸದಾ ಉಂಟಾಗುತ್ತದೆ. ಸ್ವಸ್ತಿಕ ಚಿಹ್ನೆ ಪ್ರತೀಕ ಶಾಸ್ತ್ರಗಳಲ್ಲಿ ಸ್ವಸ್ತಿಕವನ್ನು ಗಣೇಶನ ರೂಪವೆಂದು ಹೇಳಲಾಗಿದೆ. ಎಲ್ಲ ಬಗೆಯ ಮಂಗಳ ಕಾರ್ಯಗಳಲ್ಲೂ ಸ್ವಸ್ತಿಕ ಚಿಹ್ನೆಗೆ ಅತ್ಯಂತ ಮಹತ್ವ ನೀಡಲಾಗಿದೆ. ಅದನ್ನು ಗಣೇಶನಿಗೆ ಸಮನೆಂದು ಘೋಷಿಸಲಾಗಿದೆ. ಯಾವ ಮನೆಯ ಬಾಗಿಲ ಗೋಡೆಗಳ ಮೇಲೆ ಸ್ವಸ್ತಿಕ ಚಿಹ್ನೆಗಳನ್ನು ಬರೆದಿರುವುದೋ ಅಲ್ಲಿ ಎಂದೆಂದಿಗೂ ಕೆಟ್ಟಗಾಳಿಯ ಪ್ರವೇಶವಿರದು, ಅದರ ಪ್ರಭಾವ ಉಂಟಾಗದು. ಇಲ್ಲಿ ದೂಷಿತ ಗಾಳಿಯ ಅರ್ಥವೇನೆಂದರೆ ಭೂತಪ್ರೇತ, ಮಾಟಮಂತ್ರ ಇತ್ಯಾದಿಗಳೆಂದು ತಿಳಿಯಬೇಕು. ಯಾವಾಗ ಮನೆಯಲ್ಲಿ ಪುತ್ರೋತ್ಪನ್ನವಾಗುವುದೋ ಆಗ ಸಾತಿಯ ಅಥವಾ ಸ್ವಸ್ತಿಕದ ಪೂಜೆಯನ್ನು ಅವಶ್ಯಕವಾಗಿ ಮಾಡುವುದನ್ನು ನಾವು ಕಾಣಬಹುದಾಗಿದೆ. ಈಗಿನ ದಿನಗಳಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಕತ್ತಿನಲ್ಲಿ ಮಾಲೆಯ ಜೊತೆಗೆ ಧರಿಸುವ ಪದ್ಧತಿಯು ಸಾಗಿ ಬಂದಿದೆ. ಯಾವ ಶಿಶುವಿನ ಕುತ್ತಿಗೆಯಲ್ಲಿ ಸ್ವಸ್ತಿಕ ಚಿಹ್ನೆಯು ಇರುವುದೋ ಅದಕ್ಕೆ ಸುಲಭದಲ್ಲಿ ಕಷ್ಟಗಳು ಬರುವುದಿಲ್ಲ. ಇದು ಸರ್ವದಾ ಶುಭಕರ ದೈವಿಕ ಚಿಹ್ನೆಯಾಗಿದೆ. ಮಂಗಳ ಕಲಶವು ತಾಮ್ರದ ಕುಂಭದಲ್ಲಿ ತೆಂಗಿನಕಾಯಿಯನ್ನು ಇರಿಸಿರುವುದು, ಇದರ ಮೇಲೆ ಸ್ವಸ್ತಿಕ ಚಿಹ್ನೆಯನ್ನು ಮೂಡಿಸಲಾಗುತ್ತದೆ. ಇದು ಸಹ ಗಣೇಶನಂತೆ ಮತ್ತು ಸ್ವಸ್ತಿಕದಂತೆ ಮಂಗಳದಾಯಕವೆಂದು ನಿರ್ಧರಿಸಲಾಗಿದೆ. ದೇವರ ಪೂಜೆಯಲ್ಲಿ ಕಲಶ ಅಥವಾ ಬಿಂದಿಗೆಯನ್ನು ಸ್ಥಾಪಿಸುವುದು ಇದೇ ರೂಪದ್ದಾಗಿದೆ. ಗಣೇಶನ ಪೂಜೆಯ ಜೊತೆಗೆ ಮಂಗಳ ಕಲಶದ ಪೂಜೆಯನ್ನು ಮಾಡಲಾಗುತ್ತದೆ. ಯಾವ ಮನೆಯ ಮುಂಬಾಗಿಲ ದ್ವಾರದ ಮೇಲೆ ಜಲಪೂರಿತ ಮಂಗಳ ಕಲಶದ ಸ್ಥಾಪನೆಯಾಗಿರುವುದೋ ಅಲ್ಲಿ ಧನಧಾನ್ಯಗಳ ಅಭಾವ ಎಂದಿಗೂ ಇರದು ಎಂದು ಹೇಳಲಾಗಿದೆ. ಜಲ ತುಂಬಿದ ಕಲಶವು ಹೇಗೆಯೇ ಇದ್ದರೂ ಅದನ್ನು ಶುಭದ ಪ್ರತೀಕವೆಂದು ಹೇಳಲಾಗಿದೆ. ಜನರಲ್ಲಿರುವ ನಂಬಿಕೆ ಏನೆಂದರೆ ಅವರು ಮನೆಯಿಂದ ಹೊರಡುವ ಸಮಯದಲ್ಲಿ ತಲೆಯ ಮೇಲೆ ನೀರಿನ ಬಿಂದಿಗೆ ಹೊತ್ತ ಸ್ತ್ರೀಯು ಎದುರಿಗೆ ಬಂದರೆ ಅದನ್ನು ಶುಭ ಶಕುನವೆಂದು ತಿಳಿಸಿದ್ದಾರೆ. ಅರ್ಥಾತ್ ಅವರು ಯಾವುದೇ ಕಾರ್ಯಸಿದ್ಧಿಗಾಗಿ ಹೊರಟಿರುವರೋ ಅದು ಖಂಡಿತವಾಗಿ ಸಿದ್ಧಿಸುತ್ತದೆ ಎನ್ನಲಾಗಿದೆ. ಪ್ರಣವನ ಪ್ರತೀಕ ಶ್ರೀಮದ್ ಭಾಗವತ ಪುರಾಣದಲ್ಲಿ ಅಥವಾ ಪ್ರಣವದ ಉತ್ಪತ್ತಿ ನಾದದ ಕುರಿತಾಗಿ ಹೇಳಲಾಗಿದೆ. ನಲ್ಲಿ ಬ್ರಹ್ಮವಿಷ್ಣು ಮಹೇಶ್ವರರ ಹೆಸರು ಇದೆ ಎಂದು ಹೇಳಲಾಗಿದೆ. ವೇದಗಳಲ್ಲಿ ಪ್ರಣವದ ಮಹಿಮೆಯನ್ನು ಹಾಡಲಾಗಿದೆ. ಯಾವುದೇ ಶುಭ ಕಾರ್ಯದ ಪ್ರಾರಂಭವನ್ನು ಉಚ್ಚಾರಣೆಯಿಂದಲೇ ಮಾಡಲಾಗುತ್ತದೆ. ಆದಿಶಬ್ದ ಬ್ರಹ್ಮನ ಪ್ರತೀಕವೂ ಆಗಿದೆ. ಎಲ್ಲಾ ಶುಭ ಪ್ರತೀಕಗಳ ಜೊತೆಗೆ ಕಾರವನ್ನು ಮನೆಯ ಮುಖ್ಯ ದ್ವಾರದ ಮೇಲೆ ಹಾಕಿದಲ್ಲಿ ಎಲ್ಲಾ ಅಮಂಗಳಗಳು ದೂರಾಗುತ್ತವೆ. ನಾವು ಎಲ್ಲೆಲ್ಲೂ ನೋಡುವುದೇನೆಂದರೆ ಮನೆಯ ಬಾಗಿಲುಗಳ ಪಕ್ಕದ 2 ಗೋಡೆಗಳ ಮೇಲೆ ಸ್ವಸ್ತಿಕ, ಪ್ರಣವ, ಮಂಗಳ ಕಲಶಗಳ ಚಿತ್ರಗಳನ್ನು ಹಾಕಿರುತ್ತಾರೆ. ಜೊತೆಗೆ ಮುಖ್ಯ ದ್ವಾರದ ಮೇಲೆ ಗಣೇಶನ ಪ್ರತಿಮೆಯನ್ನು ಸ್ಥಾಪಿಸಿರುತ್ತಾರೆ. ಇವುಗಳಲ್ಲಿ ಶುಭದ ಪ್ರತೀಕವಾಗಿದ್ದು ಅಮಂಗಲವನ್ನು ದೂರ ಮಾಡಿ ಮಂಗಳವನ್ನುಂಟು ಮಾಡುತ್ತದೆ. ಯಾವ ಗೃಹದ ಮೇಲೆ ಇಂತಹ ಪ್ರತೀಕ ಚಿಹ್ನೆಗಳು ಇರುತ್ತವೋ ಅಂತಹ ಮನೆಯು ದುಷ್ಟಶಕ್ತಿಯ ಪ್ರಭಾವದಿಂದ ಸುರಕ್ಷಿತವಾಗಿರುತ್ತದೆ. ಇವುಗಳ ಬದಲಿಗೆ ಮನೆಯ ಮುಂದೆ ಯುದ್ಧಕ್ಕೆ ಸಂಬಂಧಿಸಿದ ಚಿತ್ರ, ಕಟ್ಟಿಗೆ, ಕಲ್ಲಿನಿಂದ ಮಾಡಲ್ಪಟ್ಟ ರಾಕ್ಷಸಿಯ ಪ್ರತಿಮೆ, ಅಳುತ್ತಿರುವ ವ್ಯಕ್ತಿಯ ಚಿತ್ರಗಳನ್ನು ಹಾಕಬಾರದು. ಅದೇ ರೀತಿಯಲ್ಲಿ ಪಾರಿವಾಳ, ಕಾಗೆ, ಹಂದಿ, ಹಾವು, ಗೂಬೆ, ಪಿಡುಗ ಅಥವಾ ಇದೇ ರೀತಿಯ ಹಿಂಸಾತ್ಮಕ ಪಶು, ಪಕ್ಷಿಗಳ ಚಿತ್ರಗಳನ್ನು ಮನೆಯಲ್ಲಿ ಹಾಕಬಾರದು. ಮನೆಯ ಗೋಡೆಯ ಮೇಲೆ ಧಾರ್ಮಿಕ ಅಥವಾ ಸೌಮ್ಯವಾದ ಚಿತ್ರಗಳನ್ನು ತೂಗು ಹಾಕಿರಬಹುದು. ಚಿತ್ರವು ನೇರವಾಗಿ ಎದುರಾಗಿ ಹಾಕಬಾರದು. ಇದರ ಜೊತೆಗೆ ವಿಶೇಷ ಗಮನವನ್ನು ನೀಡಬೇಕು. ಮನೆಯಲ್ಲಿ ಪೂರ್ವಜರ ಚಿತ್ರಗಳನ್ನು ನೈಋತ್ಯ ಕೋನದಲ್ಲಿ ದಕ್ಷಿಣ ಪಶ್ಚಿಮದ ನಡುವೆ ಮಾತ್ರ ಇರಿಸಬೇಕು. ಮನೆಯ ಮುಖ್ಯ ಬಾಗಿಲಿನ ಮೇಲೆ ತ್ರಿಶೂಲ, ಸ್ವಾಸ್ತಿಕ ಮತ್ತು ತಿಗಳನ್ನು ಒಟ್ಟಿಗೆ ಹಾಕುವುದರಿಂದಲೂ ಅಮಂಗಲವು ನಾಶವಾಗುತ್ತದೆ. ಇವು 3 ಶುಭದ ಚಿಹ್ನೆಗಳಾಗಿವೆ. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಏಕೆಂದರೆ ಅವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತವೆ. ನಿಮ್ಮ ಮನೆಯಲ್ಲಿ ಕನ್ನಡಿಯ ಸರಿಯಾದ ಸ್ಥಾನವು ಉತ್ತಮ ಸಂಪತ್ತು, ಆರೋಗ್ಯ ಮತ್ತು ಸಂತೋಷವನ್ನು ತರುತ್ತದೆ. ಆದ್ದರಿಂದ ಕನ್ನಡಿಯನ್ನು ಸರಿಯಾದ ಸ್ಥಾನದಲ್ಲಿ ಇಡುವುದು ಬಹಳ ಮುಖ್ಯ. ಮನೆಯ ವಿವಿಧ ಪ್ರದೇಶಗಳಲ್ಲಿ ಮಲಗುವ ಕೋಣೆ, ವಾಸದ ಕೋಣೆ ಮತ್ತು ಊಟದ ಕೋಣೆಗಳಲ್ಲಿ ಸರಿಯಾದ ಕನ್ನಡಿ ಸ್ಥಾನಕ್ಕಾಗಿ ಕೆಲವು ವಾಸ್ತು ಸಲಹೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ವಾಸ್ತು ಪ್ರಕಾರ ಕನ್ನಡಿ ಇಡುವುದು. ಕನ್ನಡಿ ವಾಸ್ತು ಮನೆಯಲ್ಲಿರುವ ಶಕ್ತಿಯನ್ನು ಬದಲಾಯಿಸಬಹುದು. ಕನ್ನಡಿಯ ಸ್ಥಾನವು ತಪ್ಪಾಗಿದ್ದರೆ ಅದು ನಕಾರಾತ್ಮಕ ಶಕ್ತಿಯನ್ನು ಸುತ್ತಮುತ್ತಲಿನ ಪರಿಸರಕ್ಕೆ ಚುಚ್ಚಬಹುದು. ಸರಿಯಾಗಿ ಇರಿಸಿದಾಗ ಕನ್ನಡಿಯು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಆದ್ದರಿಂದ ನಿಮ್ಮ ಮನೆಯಲ್ಲಿ ಕನ್ನಡಿ ಇರುವಲ್ಲೆಲ್ಲ ಸರಿಯಾದ ವಾಸ್ತು ಕನ್ನಡಿ ಸ್ಥಾನವನ್ನು ಅನುಸರಿಸುವುದು ಅತ್ಯಗತ್ಯ. ಮಲಗುವ ಕೋಣೆ ವಾಸ್ತುದಲ್ಲಿ ಕನ್ನಡಿ. ಶಾಂತಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮಲಗುವ ಕೋಣೆಯಲ್ಲಿ ಕನ್ನಡಿಗಳನ್ನು ಇರಿಸುವುದನ್ನು ತಪ್ಪಿಸಲು ಸೂಚಿಸಲಾಗುತ್ತದೆ. ನಿಮ್ಮ ಮಲಗುವ ಕೋಣೆಯಲ್ಲಿ ನೀವು ಡ್ರೆಸ್ಸಿಂಗ್ ಟೇಬಲ್ ಹೊಂದಿದ್ದರೆ ಅದನ್ನು ಉತ್ತರ ಅಥವಾ ಪೂರ್ವ ಭಾಗಕ್ಕೆ ಎದುರಿಸದಂತೆ ನೀವು ಅದನ್ನು ಇಡಬೇಕು. ಮಲಗುವಾಗ ಕನ್ನಡಿಯನ್ನು ಮುಚ್ಚಲು ಸಹ ಶಿಫಾರಸು ಮಾಡಲಾಗಿದೆ.
ವಾಸ್ತು ಪ್ರಕಾರ ಟ್ವಿನ್ ಮಿರರ್ ಪ್ಲೇಸ್ಮೆಂಟ್. ವಾಸ್ತುಶಾಸ್ತ್ರದ ಪ್ರಕಾರ ಎರಡು ಕನ್ನಡಿಗಳನ್ನು ಪರಸ್ಪರ ಮುಖಾಮುಖಿಯಾಗಿ ಇಡಬಾರದು, ಏಕೆಂದರೆ ಅದು ಕುಟುಂಬ ಸದಸ್ಯರಿಗೆ ಹಾನಿ ಮಾಡುತ್ತದೆ. ಆದ್ದರಿಂದ ನೀವು ಯಾವಾಗಲೂ ಎರಡು ಕನ್ನಡಿಗಳನ್ನು ಪ್ರತ್ಯೇಕ ಕೊಠಡಿಗಳಲ್ಲಿ ಅಥವಾ ಪರಸ್ಪರ ದೂರದಲ್ಲಿ ಇಟ್ಟುಕೊಳ್ಳಬೇಕು. ವಾಸ್ತು ಪ್ರಕಾರ ಕನ್ನಡಿಯನ್ನು ಇರಿಸಲು ಎತ್ತರದ ವಿಷಯಗಳು. ಕನ್ನಡಿಗಳನ್ನು ಇಡಬೇಕಾದ ಸರಿಯಾದ ಎತ್ತರವು ನೆಲದಿಂದ 4 ರಿಂದ 5 ಅಡಿಗಳಷ್ಟು ಎತ್ತರದಲ್ಲಿದೆ. ನೀವು ಯಾವಾಗಲೂ ಕನ್ನಡಿಯನ್ನು ಸ್ಥಗಿತಗೊಳಿಸಬೇಕು ಮತ್ತು ನೆಲದ ಅಥವಾ ಮೇಜಿನ ಮೇಲೆ ಇಡಬಾರದು. ಇದಲ್ಲದೆ ಸ್ಟಡಿ ಟೇಬಲ್ ಬಳಿ ಕನ್ನಡಿಯನ್ನು ಎಂದಿಗೂ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯುತ್ತಮ ಕನ್ನಡಿ ಆಕಾರ. ವಾಸ್ತುಶಾಸ್ತ್ರದ ಪ್ರಕಾರ ಚೌಕ ಮತ್ತು ಆಯತಾಕಾರದ ಕನ್ನಡಿಗಳನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನೀವು ಅಂಡಾಕಾರದ ಅಥವಾ ವೃತ್ತಾಕಾರದ ಕನ್ನಡಿಯ ಬದಲಿಗೆ ಆಯತಾಕಾರದ ಅಥವಾ ಚೌಕಾಕಾರದ ಕನ್ನಡಿಯನ್ನು ಆದ್ಯತೆ ನೀಡಬೇಕು. ವಾಸ್ತು ಪ್ರಕಾರ ಕನ್ನಡಿ ಇಡಲು ಗಾತ್ರ. ವಾಸ್ತು ಪ್ರಕಾರ ಕನ್ನಡಿಗಳಿಗೆ ಸಂಬಂಧಿಸಿದಂತೆ ಯಾವುದೇ ಗಾತ್ರದ ನಿರ್ಬಂಧಗಳಿಲ್ಲ. ನಿಮ್ಮ ಮನೆಯ ಸೌಂದರ್ಯವನ್ನು ಸುಧಾರಿಸಲು ನೀವು ಯಾವುದೇ ಗಾತ್ರದೊಂದಿಗೆ ಹೋಗಬಹುದು. ಗಾತ್ರವನ್ನು ಲೆಕ್ಕಿಸದೆ ನೀವು ಆಯತಾಕಾರದ ಅಥವಾ ಚದರ ಕನ್ನಡಿಗಳನ್ನು ಮಾತ್ರ ಖರೀದಿಸಬೇಕು. ಪ್ರತಿಬಿಂಬವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ನಿಮ್ಮ ಮನೆಯ ಹೊರಗೆ ನೀವು ಸುಂದರವಾದ ನೋಟವನ್ನು ಹೊಂದಿದ್ದರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ನೋಟವು ಕಾಣುವಂತೆ ಕನ್ನಡಿಯನ್ನು ಅಂತಹ ಸ್ಥಾನದಲ್ಲಿ ಇರಿಸಿ ಎಂದು ಖಚಿತಪಡಿಸಿಕೊಳ್ಳಿ. ಬೆಳಕನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಕನ್ನಡಿಯನ್ನು ಇರಿಸಿ ಮತ್ತು ಸುತ್ತಮುತ್ತಲಿನ ಪರಿಸರಕ್ಕೆ ಶಕ್ತಿ ತುಂಬುತ್ತದೆ. ವಾಸ್ತು ಕನ್ನಡಿಯ ಸ್ಥಾನವು ಅತ್ಯಗತ್ಯ, ಆದ್ದರಿಂದ ನೀವು ಎಂದಿಗೂ ನಿಮ್ಮ ಹಾಸಿಗೆಯ ಮುಂದೆ ಕನ್ನಡಿಯನ್ನು ಇಡಬಾರದು. ಹೀಗೆ ಮಾಡಿದರೆ ದುಃಸ್ವಪ್ನಗಳು ಬರಬಹುದು. ಕನ್ನಡಿಯ ನಿಯೋಜನೆಯೊಂದಿಗೆ ನಕಾರಾತ್ಮಕತೆಯನ್ನು ತೆಗೆದುಹಾಕಿ. ವಾಸ್ತು ಪ್ರಕಾರ ಕನ್ನಡಿಯನ್ನು ಸರಿಯಾಗಿ ಇರಿಸುವುದು ನಕಾರಾತ್ಮಕತೆಯನ್ನು ದೂರವಿರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆಯ ಮೂಲಕ ಕೆಲವು ನಕಾರಾತ್ಮಕ ಶಕ್ತಿ ಬರುತ್ತಿದೆ ಎಂದು ನೀವು ಭಾವಿಸಿದರೆ ಕನ್ನಡಿಯನ್ನು ಅಂತಹ ಸ್ಥಾನದಲ್ಲಿ ಇರಿಸಿ, ಅದು ಆ ಶಕ್ತಿಯನ್ನು ಮನೆಯ ಹೊರಗೆ ತಿರುಗಿಸುತ್ತದೆ. ವಾಸ್ತು ಪ್ರಕಾರ ಊಟದ ಕೋಣೆಗೆ ಕನ್ನಡಿ ಇಡುವುದು. ವಾಸ್ತುಶಾಸ್ತ್ರಜ್ಞರ ಪ್ರಕಾರ ಊಟದ ಕೋಣೆಯಲ್ಲಿ ಕನ್ನಡಿ ಇಡುವುದು ಶುಭ. ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಮತ್ತು ಸಂಪತ್ತು ದ್ವಿಗುಣಗೊಳ್ಳಬಹುದು ಮತ್ತು ನೀವು ಹೆಚ್ಚು ಸಮೃದ್ಧರಾಗಬಹುದು. ವಾಸ್ತು ಆಧಾರಿತ ಕನ್ನಡಿ ನಿಯೋಜನೆಯೊಂದಿಗೆ ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಿ. ವಾಸ್ತುಶಾಸ್ತ್ರದ ತತ್ವಗಳ ಪ್ರಕಾರ ನೀವು ಕನ್ನಡಿಯನ್ನು ಬಳಸಿಕೊಂಡು ನಿಮ್ಮ ಹಣಕಾಸುವನ್ನು ದ್ವಿಗುಣಗೊಳಿಸಬಹುದು. ನಿಮ್ಮ ನಗದು ಲಾಕರ್ ಅನ್ನು ಪ್ರತಿಬಿಂಬಿಸುವಂತಹ ಸ್ಥಾನದಲ್ಲಿ ಕನ್ನಡಿಯನ್ನು ಇರಿಸಿ. ನೀವು ಇದನ್ನು ಮಾಡಿದರೆ ಕನ್ನಡಿ ಯಾವಾಗಲೂ ಸ್ವಚ್ಛವಾಗಿರುತ್ತದೆ ಮತ್ತು ವಿರೂಪಗೊಂಡ ಚಿತ್ರವನ್ನು ಪ್ರತಿಬಿಂಬಿಸುವುದಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು. ಮಕ್ಕಳ ಮಲಗುವ ಕೋಣೆಯಲ್ಲಿ ಪ್ರತಿ ವಾಸ್ತು ಪ್ರಕಾರ ಕನ್ನಡಿ ಇಡುವುದು. ತಾತ್ವಿಕವಾಗಿ ನೀವು ಮಗುವಿನ ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬಾರದು. ಆದಾಗ್ಯೂ ನೀವು ಒಂದನ್ನು ಇರಿಸಬೇಕಾದರೆ ಹಾಸಿಗೆಯ ಪ್ರತಿಬಿಂಬವು ಕನ್ನಡಿಯಲ್ಲಿ ಇರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಮಕ್ಕಳ ಕೋಣೆಯಲ್ಲಿ ಕನ್ನಡಿಯನ್ನು ಸರಿಯಾಗಿ ಇಡುವುದು ಬಹಳ ಮುಖ್ಯ. ತಪ್ಪಾದ ನಿಯೋಜನೆಯು ಮಕ್ಕಳಿಗೆ ವಿಲಕ್ಷಣವಾದ ಭ್ರಮೆಯನ್ನು ಉಂಟುಮಾಡಬಹುದು ಮತ್ತು ಅಂತಿಮವಾಗಿ ಕೋಣೆಯಿಂದ ಧನಾತ್ಮಕತೆಯನ್ನು ತೆಗೆದುಹಾಕುತ್ತದೆ. ವಾಸ್ತು ಪ್ರಕಾರ ಕನ್ನಡಿ ಇಡುವುದು ಮಾಡಬೇಕಾದ ಮತ್ತು ಮಾಡಬಾರದ ನಿಯಮಗಳು. ಕನ್ನಡಿಯ ಎತ್ತರವು ಮುಖ್ಯವಾಗಿದೆ. ಆದ್ದರಿಂದ ಅವುಗಳನ್ನು ಯಾವಾಗಲೂ ನೆಲದ ಮಟ್ಟದಿಂದ 4 ಅಥವಾ 5 ಅಡಿ ಎತ್ತರದಲ್ಲಿ ಇರಿಸಿ. ಕನ್ನಡಿಗಳು ಯಾವಾಗಲೂ ಸ್ವಚ್ಛವಾಗಿರಬೇಕು ಮತ್ತು ಕಲೆರಹಿತವಾಗಿರಬೇಕು. ಮೆಟ್ಟಿಲುಗಳ ಬಳಿ ಎಂದಿಗೂ ಕನ್ನಡಿಗಳನ್ನು ಇಡಬೇಡಿ. ವೃತ್ತಾಕಾರದ ಮತ್ತು ಅಂಡಾಕಾರದ ಕನ್ನಡಿಗಳ ಮೇಲೆ ಯಾವಾಗಲೂ ಆಯತಾಕಾರದ ಅಥವಾ ಚೌಕಾಕಾರದ ಕನ್ನಡಿಗಳನ್ನು ಆಯ್ಕೆ ಮಾಡಲು ಪ್ರಯತ್ನಿಸಿ. ಉತ್ತಮ ಆರೋಗ್ಯ ಮತ್ತು ಸಂಪತ್ತನ್ನು ಸ್ವಾಗತಿಸುವ ವಾಸ್ತುವಸ್ತುಗಳು. ಲಾಫಿಂಗ್ ಬುದ್ಧ. ಲಾಫಿಂಗ್ ಬುದ್ಧನನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಗಳಿಗೆ ಅದೃಷ್ಟ ಮತ್ತು ಅದೃಷ್ಟವನ್ನು ಆಹ್ವಾನಿಸುತ್ತದೆ. ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಮುಂಭಾಗದ ಬಾಗಿಲಲ್ಲಿ ಇರಿಸಿ ಮತ್ತು ಶಾಂತಿಯನ್ನು ತರಲು ಪ್ರಾರ್ಥನೆ ಕೊಠಡಿ ಅಥವಾ ಮಲಗುವ ಕೋಣೆಯಲ್ಲಿ ಧ್ಯಾನ ಭಂಗಿಯಲ್ಲಿ ಇರಿಸಿ. ಆಮೆಯ ಪ್ರತಿಮೆಯು ನಿಮ್ಮ ಮನೆಯೊಳಗಿನ ವಾತಾವರಣವನ್ನು ಗಮನಾರ್ಹವಾಗಿ ಪ್ರಭಾವಿಸುತ್ತದೆ. ಆನಂದ, ಉತ್ತಮ ಆರೋಗ್ಯ ಮತ್ತು ಶಾಂತಿಯನ್ನು ತರಲು ನಿಮ್ಮ ಮನೆಯ ಉತ್ತರ ಅಥವಾ ಮಧ್ಯ ಮೂಲೆಯಲ್ಲಿ ಇರಿಸಿ. ವಿಂಡ್ ಚೈನ್ಗಳು ನಿಮ್ಮ ಒಳಾಂಗಣದ ನೋಟವನ್ನು ಹೆಚ್ಚಿಸುವುದಲ್ಲದೆ ಅಲಂಕಾರದಲ್ಲಿ ಧನಾತ್ಮಕ ಮತ್ತು ಶಾಂತಿಯುತ ವೈಬ್ಗಳನ್ನು ತುಂಬುತ್ತದೆ. ನವಿಲುಗರಿಗಳು.
ನಿಮ್ಮ ಮನೆಯ ಸ್ವಚ್ಛವಾದ ಜಾಗದಲ್ಲಿ ನವಿಲು ಗರಿಗಳನ್ನು ಇಡುವುದರಿಂದ ಸಕಾರಾತ್ಮಕತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಉತ್ತಮ ಸಂಪತ್ತನ್ನು ಸ್ವಾಗತಿಸಲು ಅವುಗಳನ್ನು ಲಾಕರ್ನಲ್ಲಿ ಇರಿಸಿ. ಕುದುರೆ ಶೂ ಶನಿ ದೇವರನ್ನು ಮೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುವ ಮೂಲಕ ಧನಾತ್ಮಕ ಮತ್ತು ಶಾಂತಿಯುತ ಕಂಪನಗಳನ್ನು ತರುತ್ತದೆ ಎಂದು ನಂಬಲಾಗಿದೆ. ಅದನ್ನು ಕಿಟಕಿ ಅಥವಾ ಮರದ ಬಾಗಿಲಿನ ಮೇಲೆ ಇರಿಸಿ ಅಥವಾ ಗೋಡೆಯ ಮೇಲೆ ಮೇಲ್ಮುಖವಾಗಿ ಇರಿಸಿ. ವಾಸ್ತು ಪ್ರಕಾರ ಕನ್ನಡಿ ನಿಯೋಜನೆಗೆ ತೀರ್ಮಾನ. ವಾಸ್ತುಶಾಸ್ತ್ರದ ತತ್ವಗಳ ಪ್ರಕಾರ ಕನ್ನಡಿ ಇಡುವುದು ಮನೆಗೆ ಪ್ರವೇಶಿಸುವ ರೀತಿಯ ವೈಬ್ಗಳನ್ನು ನಿರ್ಧರಿಸುವಲ್ಲಿ ಪ್ರಮುಖ ಅಂಶವಾಗಿದೆ. ಸರಿಯಾದ ನಿಯೋಜನೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ನಿಮ್ಮ ಮನೆ ಅಥವಾ ಜೀವನವನ್ನು ಪ್ರವೇಶಿಸುವ ಋಣಾತ್ಮಕತೆಯನ್ನು ತೊಡೆದುಹಾಕಲು ಮೇಲೆ ತಿಳಿಸಿದ ಸಲಹೆಗಳು ಮತ್ತು ಸಲಹೆಗಳನ್ನು ಅನುಸರಿಸಿ. 7 ಕುದುರೆ ಚಿತ್ರಕಲೆ, ವಾಸ್ತು ಪ್ರಾಮುಖ್ಯತೆ, ಪ್ರಯೋಜನಗಳು ಮತ್ತು ನಿಯೋಜನೆ. ವರ್ಷಗಳಿಂದ ಕುದುರೆ ವರ್ಣಚಿತ್ರಗಳು ಮನೆಯ ಒಳಾಂಗಣ ವಿನ್ಯಾಸದ ಅತ್ಯಗತ್ಯ ಭಾಗವಾಗಿದೆ. ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಉಂಟುಮಾಡುವ ವರ್ಣಚಿತ್ರಗಳ ಬಗ್ಗೆ ನಾವು ಯೋಚಿಸಿದಾಗ ಕುದುರೆಗಳು, ವಿಶೇಷವಾಗಿ ಓಡುವ ಕುದುರೆಗಳು ಮನಸ್ಸಿಗೆ ಬರುತ್ತವೆ. ನಮ್ಮ ಮನೆಗಳಿಗೆ ಧನಾತ್ಮಕ ಶಕ್ತಿಯನ್ನು ಸೆಳೆಯಲು ಕುದುರೆ ಚಿತ್ರಕಲೆ ಉತ್ತಮ ಮಾರ್ಗವಾಗಿದೆ. ಕುದುರೆಗಳು ಸಾಧನೆ, ಶಕ್ತಿ, ಪ್ರಗತಿ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತವೆ. 7 ಕುದುರೆ ವರ್ಣಚಿತ್ರದೊಂದಿಗೆ ಜಾಗವನ್ನು ಅಲಂಕರಿಸುವುದು ನಿಮ್ಮ ವಾಸಸ್ಥಳಕ್ಕೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಅತ್ಯುತ್ತಮ ಮಾರ್ಗವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಜನರು ತಮ್ಮ ಸುತ್ತಲೂ ಏನನ್ನು ಆರಿಸಿಕೊಳ್ಳುತ್ತಾರೆ ಎಂಬುದರ ಬಗ್ಗೆ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಗೋಡೆಯ ಅಲಂಕಾರ, ವರ್ಣಚಿತ್ರಗಳು, ಫೋಟೋಗಳು ಅಥವಾ ವಾಲ್ ಹ್ಯಾಂಗಿಂಗ್ಗಳಂತಹವುಗಳಿಗೆ ಬಂದಾಗ, ವರ್ಣಚಿತ್ರಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದಾಗ ಧನಾತ್ಮಕ ಶಕ್ತಿಯನ್ನು ಸಹ ಸ್ವಾಗತಿಸುತ್ತದೆ. 7 ಕುದುರೆಯ ವರ್ಣಚಿತ್ರದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಅದರ ಹಿಂದಿನ ಅರ್ಥವನ್ನು ಅರ್ಥಮಾಡಿಕೊಳ್ಳುವುದರಿಂದ ಹಿಡಿದು ಮನೆಯಲ್ಲಿ ಅದರ ಸರಿಯಾದ ಸ್ಥಾನದವರೆಗೆ. ಕುದುರೆ ಚಿತ್ರಕಲೆಯಲ್ಲಿ ಸಂಖ್ಯೆ 7 ರ ಮಹತ್ವ. ಸಂಖ್ಯೆ 7 ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಅದೃಷ್ಟದ ಸಂಖ್ಯೆ ಮತ್ತು 7ನೇ ಸಂಖ್ಯೆಯು ಅತ್ಯಂತ ಪರಿಶುದ್ಧ ಮತ್ತು ಧಾರ್ಮಿಕತೆಯ ಬಗ್ಗೆ ಹಲವಾರು ಕಥೆಗಳಿವೆ. ಮಳೆಬಿಲ್ಲು 7 ಬಣ್ಣಗಳು, 7 ಸಾಗರಗಳು, 7 ನಕ್ಷತ್ರಪುಂಜಗಳು ಮತ್ತು ಪ್ರಾಚೀನ ಭಾರತದ 7 ನಶಿಗಳನ್ನು ಸಪ್ತಋಷಿಗಳು ಹೊಂದಿದೆ. ಜೊತೆಗೆ ಹಿಂದೂ ಧರ್ಮದಲ್ಲಿ ವಧು ಮತ್ತು ವರರು ತಮ್ಮ ವಿವಾಹ ಸಮಾರಂಭದಲ್ಲಿ 7 ಪ್ರಮಾಣಗಳನ್ನು ತೆಗೆದುಕೊಳ್ಳಬೇಕು. ಪರಿಣಾಮವಾಗಿ 7 ಸಂಖ್ಯೆಯು ಮಹತ್ವದ್ದಾಗಿದೆ ಮತ್ತು ಧನಾತ್ಮಕ ಮತ್ತು ಮಂಗಳಕರ ಅರ್ಥವನ್ನು ಹೊಂದಿದೆ. 7 ಕುದುರೆಯ ಚಿತ್ರಕಲೆಯಲ್ಲಿ 7 ಕುದುರೆಗಳ ಮಹತ್ವ. ಹಿಂದೂ ಧರ್ಮದಲ್ಲಿ 7 ಕುದುರೆಗಳನ್ನು ಸೂರ್ಯನ ದೇವರಾದ ಸೂರ್ಯ ದೇವನೊಂದಿಗೆ ನೋಡಲಾಗುತ್ತದೆ. ಈ ಕುದುರೆಗಳು ಭಗವಾನ್ ಸೂರ್ಯ ಸವಾರಿ ಮಾಡುವ ರಥವನ್ನು ಎಳೆಯುತ್ತವೆ. ಇದು ಕುದುರೆ ವರ್ಣಚಿತ್ರದ ಮಂಗಳಕರತೆಯನ್ನು ಸೂಚಿಸುತ್ತದೆ. ವಾಸ್ತು ಪ್ರಕಾರ ಕುದುರೆ ವರ್ಣಚಿತ್ರದಲ್ಲಿ 7 ಕುದುರೆಗಳು ಶಕ್ತಿ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತವೆ. ಕುದುರೆಗಳನ್ನು ಚಾಲನೆಯಲ್ಲಿರುವ ಸ್ಥಾನದಲ್ಲಿ ತೋರಿಸಲಾಗಿದೆ. ಇದು ಯಶಸ್ವಿ ಮತ್ತು ಸಕಾರಾತ್ಮಕ ಜೀವನದ ಕಡೆಗೆ ವೇಗ ಮತ್ತು ಪ್ರಗತಿಯನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ 7 ಕುದುರೆ ವರ್ಣಚಿತ್ರವನ್ನು ಹೊಂದಿರುವುದು ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಬೆಳವಣಿಗೆಗೆ ಪ್ರಮುಖ ಅಡ್ಡಿಯಾಗಬಹುದು. 3 ಕುದುರೆಗಳ ಚಿತ್ರಕಲೆಯು ಮನೆಯ ಸದಸ್ಯರ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವಾಸ್ತುಶಾಸ್ತ್ರ ಮತ್ತು ಫೆಂಗ್ ಶೂಯಿ ಪ್ರಕಾರ ಇದು ಹಣಕಾಸಿನ ಸಮಸ್ಯೆಗಳ ಪರಿಹಾರಕ್ಕೆ ಸಹಾಯ ಮಾಡುತ್ತದೆ. ಕುದುರೆ ವರ್ಣಚಿತ್ರವನ್ನು ಇರಿಸಲು ಸರಿಯಾದ ನಿರ್ದೇಶನ. ನಿಮ್ಮ ವಾಸದ ಕೋಣೆ, ಮಲಗುವ ಕೋಣೆ, ಕಚೇರಿ ಅಥವಾ ವಾಣಿಜ್ಯ ಆವರಣದಲ್ಲಿ 7 ಕುದುರೆಯ ವರ್ಣಚಿತ್ರದ ವಾಸ್ತು ದಿಕ್ಕನ್ನು ಪರಿಗಣಿಸುವುದು ಬಹಳ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ 7 ಕುದುರೆಗಳ ಚಿತ್ರಕಲೆಗೆ ದಕ್ಷಿಣ ದಿಕ್ಕು ಉತ್ತಮವಾಗಿದೆ. ದಕ್ಷಿಣವು ಯಶಸ್ಸು ಮತ್ತು ಖ್ಯಾತಿಯೊಂದಿಗೆ ಸಂಬಂಧಿಸಿರುವುದರಿಂದ ನೀವು ಆ ದಿಕ್ಕಿನಲ್ಲಿ ಗೋಡೆಯ ಮೇಲೆ 7 ಕುದುರೆ ವರ್ಣಚಿತ್ರವನ್ನು ಸ್ಥಗಿತಗೊಳಿಸಬೇಕು. ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಗೋಡೆ ಲಭ್ಯವಿಲ್ಲದಿದ್ದರೆ ನಿಮ್ಮ ಮನೆ ಅಥವಾ ಕಚೇರಿಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ 7 ಕುದುರೆ ವರ್ಣಚಿತ್ರವನ್ನು ಇರಿಸಲು ಪರಿಗಣಿಸಿ. ಈ ನಿರ್ದೇಶನಗಳನ್ನು ಇತರ ಯಾವುದೇ ಕುದುರೆ ವರ್ಣಚಿತ್ರವನ್ನು ಪ್ರದರ್ಶಿಸಲು ಸೂಕ್ತವೆಂದು ಪರಿಗಣಿಸಲಾಗಿದೆ. ಆದಾಗ್ಯೂ ಪರಿಗಣಿಸಲು ಕೆಲವು ವಿಷಯಗಳಿವೆ. ಕುದುರೆಯ ವರ್ಣಚಿತ್ರವನ್ನು ನೇತುಹಾಕುವಾಗ ಕುದುರೆಗಳ ಮುಖಗಳು ಕೊಠಡಿ ಅಥವಾ ಕಚೇರಿಯೊಳಗೆ ಎದುರಿಸುತ್ತಿರುವುದನ್ನು ಖಚಿತಪಡಿಸಿಕೊಳ್ಳಿ. ಚಿತ್ರಕಲೆ ಕೊಠಡಿ ಅಥವಾ ಕಚೇರಿಯ ಬಾಗಿಲನ್ನು ಎದುರಿಸಬಾರದು, ಏಕೆಂದರೆ ಅದು ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಕುದುರೆ ಚಿತ್ರಕಲೆಯು ನಿಮ್ಮ ಯಶಸ್ಸು ಅಥವಾ ಪ್ರಗತಿಯನ್ನು ತಡೆಹಿಡಿಯುವ ಅಡೆತಡೆಗಳು ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಉದ್ದೇಶಿಸಲಾಗಿದೆ.
ನೀವು ಕಡೆಗಣಿಸದಿರುವ ವರ್ಣಚಿತ್ರದ ಒಂದು ಪ್ರಮುಖ ಅಂಶವೆಂದರೆ ಅದು ಕುದುರೆಗಳ ಮೇಲೆ ಯಾವುದೇ ಸರಪಳಿಗಳು, ಬಾರುಗಳು ಅಥವಾ ಹಗ್ಗಗಳನ್ನು ಹೊಂದಿರಬಾರದು. ಹಿನ್ನೆಲೆಯಲ್ಲಿ ಸೂರ್ಯೋದಯದೊಂದಿಗೆ 7 ಕುದುರೆ ವರ್ಣಚಿತ್ರವನ್ನು ಸ್ಥಗಿತಗೊಳಿಸಿ. ವಾಸ್ತು ಮತ್ತು ಫೆಂಗ್ ಶೂಯಿಯಲ್ಲಿ 7 ಕುದುರೆಗಳ ವರ್ಣಚಿತ್ರವನ್ನು ನೇತುಹಾಕುವುದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಮತ್ತು ಹಿನ್ನೆಲೆಯಲ್ಲಿ ಸೂರ್ಯೋದಯದೊಂದಿಗೆ 7 ಕುದುರೆಯ ಚಿತ್ರಕಲೆಯು ನಿಮ್ಮ ಆರ್ಥಿಕ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಯಶಸ್ಸನ್ನು ಆಕರ್ಷಿಸುತ್ತದೆ ಎಂದು ಇನ್ನಷ್ಟು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ, ನಿಮ್ಮ ಕಚೇರಿ ಅಥವಾ ಮನೆಯಲ್ಲಿ ಪೇಂಟಿಂಗ್ ಅನ್ನು ಇರಿಸುವಾಗ ನೀವು ವಾಸ್ತುಶಾಸ್ತ್ರದ ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಚಂದ್ರನ ಹಿನ್ನೆಲೆಯೊಂದಿಗೆ 7 ಕುದುರೆ ಚಿತ್ರಕಲೆ. ನಿಮ್ಮ ಮನೆ ಅಥವಾ ಕಚೇರಿಗಾಗಿ 7 ಕುದುರೆ ವರ್ಣಚಿತ್ರವನ್ನು ಹುಡುಕುತ್ತಿರುವಾಗ ನೀವು ವಿವಿಧ ಆಯ್ಕೆಗಳನ್ನು ನೋಡುತ್ತೀರಿ. ಅದರಲ್ಲಿ ಒಂದು ಹಿನ್ನೆಲೆಯಲ್ಲಿ ಚಂದ್ರನ 7 ಕುದುರೆ ವರ್ಣಚಿತ್ರಗಳನ್ನು ಒಳಗೊಂಡಿದೆ. ಅಂತಹ ವರ್ಣಚಿತ್ರಗಳನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಅವರು ಯಶಸ್ಸು, ಪ್ರಗತಿ ಮತ್ತು ಶಾಂತಿಯನ್ನು ಸೂಚಿಸುತ್ತಾರೆ. ಹೀಗಾಗಿ ನಿಮ್ಮ ಕಚೇರಿ ಅಥವಾ ಮನೆ ಅಥವಾ ಹೋಮ್ ಆಫೀಸ್ನಲ್ಲಿ ಇರಿಸಲು ಪರಿಪೂರ್ಣ. 7 ಕುದುರೆ ಚಿತ್ರಕಲೆ ಅಥವಾ ಸಮುದ್ರದ ಹತ್ತಿರ. 7 ಕುದುರೆ ಚಿತ್ರಕಲೆಯ ಹಿನ್ನೆಲೆಗಳು ಸಾಮಾನ್ಯವಾಗಿ ಸಮುದ್ರವನ್ನು ಒಳಗೊಂಡಿರುತ್ತವೆ. ಕುದುರೆಗಳ ಹಿಂದೆ ಸಮುದ್ರ ಅಥವಾ ಸಮುದ್ರ ತೀರದ ಬಳಿ ಓಡುವ ಕುದುರೆಗಳನ್ನು ನೀವು ಕಾಣಬಹುದು. ಅಂತಹ ಚಿತ್ರಕಲೆ ಆಯ್ಕೆ ಮಾಡುವ ಮೊದಲು 2 ಬಾರಿ ಯೋಚಿಸಬೇಡಿ. ಅವರು ಧನಾತ್ಮಕ ಶಕ್ತಿಗಳನ್ನು ಬಾಹ್ಯಾಕಾಶಕ್ಕೆ ಆಹ್ವಾನಿಸುತ್ತಾರೆ ಮತ್ತು ನಿಮ್ಮ ಕೆಲಸದ ಪ್ರಗತಿಯನ್ನು ಹೆಚ್ಚಿಸುತ್ತಾರೆ. ಅಂತಹ 7 ಕುದುರೆ ವರ್ಣಚಿತ್ರವನ್ನು ಸಮುದ್ರದೊಂದಿಗೆ ನೇತುಹಾಕುವುದು ಕಚೇರಿ ಅಥವಾ ಮನೆಗೆ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ 7 ಕುದುರೆಯ ವರ್ಣಚಿತ್ರವನ್ನು ಹಾಕಲು ಕಾರಣಗಳು. ಓಡುವ ಕುದುರೆಗಳು ವೇಗವನ್ನು ಪ್ರತಿನಿಧಿಸುತ್ತವೆ. ಚಟುವಟಿಕೆಯಲ್ಲಿ ನೀವು ಪ್ರಗತಿಯನ್ನು ಕಾಣಲು ಬಯಸುವ ನಿಮ್ಮ ಮನೆ, ಕಚೇರಿ ಅಥವಾ ಲಾಡ್ಜ್ನ ಪೂರ್ವ ಗೋಡೆಯ ಮೇಲೆ ಅದನ್ನು ನೇತುಹಾಕಿ. ಪ್ರಾಚೀನ ಕಾಲದಲ್ಲಿ ಕುದುರೆಯನ್ನು ಸಾರಿಗೆ ವಿಧಾನವಾಗಿ ಬಳಸಲಾಗುತ್ತಿತ್ತು ಮತ್ತು ಶುಕ್ರ ಗ್ರಹವು ಕುದುರೆಗಳ ಸಂಕೇತವಾಗಿದೆ. ಅದಕ್ಕಾಗಿಯೇ ಕುದುರೆಗಳ ಪ್ರಾಮುಖ್ಯತೆಯನ್ನು ನಿಯೋಜನೆಯಲ್ಲಿ ಲೆಕ್ಕಹಾಕಲಾಗುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ 7 ಕುದುರೆಯ ಚಿತ್ರಕಲೆ ನಿಮ್ಮ ಜೀವನದಲ್ಲಿ ಆರ್ಥಿಕ ವಿಶ್ವಾಸಾರ್ಹತೆಯನ್ನು ಖಾತ್ರಿಗೊಳಿಸುತ್ತದೆ. ಫೆಂಗ್ ಶೂಯಿ ಪ್ರಕಾರ ಕುದುರೆಗಳು ವೇಗ, ಶೌರ್ಯ ಮತ್ತು ಪರಿಶ್ರಮದ ಸಂಕೇತವಾಗಿದೆ. 8 ಓಡುವ ಕುದುರೆಗಳ ಸುಂದರವಾದ ವಿನ್ಯಾಸವು ಮನೆಗೆ ಅದೃಷ್ಟ ಮತ್ತು ಸಂಪತ್ತನ್ನು ಸ್ವಾಗತಿಸಲು ಉದ್ದೇಶಿಸಲಾಗಿದೆ. ವೃತ್ತಿ, ಮದುವೆ, ಆರೋಗ್ಯ, ಮಕ್ಕಳು, ವೈಯಕ್ತಿಕ ಅಭಿವೃದ್ಧಿ, ಗುರುತಿಸುವಿಕೆ, ಶಿಕ್ಷಣ ಮತ್ತು ಸಂತೋಷವನ್ನು 8 ಓಡುವ ಕುದುರೆಗಳು ಪ್ರತಿನಿಧಿಸುತ್ತವೆ. ಕುದುರೆ ಚಿತ್ರಕಲೆಯಲ್ಲಿ ವಿವಿಧ ಬಣ್ಣಗಳ ಮಹತ್ವವನ್ನು ವಾಸ್ತು ವಿವರಿಸುತ್ತದೆ. ಕೆಂಪು ಹಿನ್ನೆಲೆಯು ಮಂಗಳ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಇದು ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಲಾಗಿದೆ. ನೀಲಿ ಹಿನ್ನೆಲೆಯು ಶನಿಯೊಂದಿಗೆ ಸಂಬಂಧಿಸಿದೆ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ಕುದುರೆಗಳು ಶುಕ್ರ ಗ್ರಹವನ್ನು ಪ್ರತಿನಿಧಿಸುತ್ತವೆ, ಅದು ನಿಮ್ಮ ಪ್ರೀತಿಪಾತ್ರರಿಗೆ ಸಂತೋಷವನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ಕುದುರೆ ವರ್ಣಚಿತ್ರಗಳನ್ನು ಇರಿಸಲು ಸಲಹೆಗಳು. ವರ್ಣಚಿತ್ರವನ್ನು ಖರೀದಿಸುವಾಗ ಕುದುರೆಗಳ ಮುಖಗಳು ಶಾಂತಿಯುತ ಅಭಿವ್ಯಕ್ತಿಗಳನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಿ. ಆಕ್ರಮಣಕಾರಿ ಅನಿಸಿಕೆಗಳನ್ನು ಹೊಂದಿರುವುದನ್ನು ಎಂದಿಗೂ ಆಯ್ಕೆ ಮಾಡಬೇಡಿ. 7 ಕುದುರೆ ಚಿತ್ರಕಲೆಯಲ್ಲಿ ಹೂಡಿಕೆ ಮಾಡುವಾಗ ಕುದುರೆಗಳ ಬಿಳಿ ಬಣ್ಣದೊಂದಿಗೆ ಹೋಗಲು ಸೂಚಿಸಲಾಗುತ್ತದೆ. ಬಿಳಿ ಬಣ್ಣವು ಶಾಂತಿ, ಯಶಸ್ಸು, ಬೆಳವಣಿಗೆ ಮತ್ತು ಸಮೃದ್ಧಿಯನ್ನು ಪ್ರೇರೇಪಿಸುತ್ತದೆ. ನಿಮ್ಮ ಮನೆ ಅಥವಾ ಕಚೇರಿಗಾಗಿ ಕುದುರೆ ವರ್ಣಚಿತ್ರವನ್ನು ಖರೀದಿಸುವಾಗ ಆಯ್ಕೆ ಮಾಡಲು ಬಿಳಿ ಬಣ್ಣವು ಉತ್ತಮವಾಗಿದೆ. ಹಿಂದೆ ಹೇಳಿದಂತೆ, ಪೇಂಟಿಂಗ್ ಅನ್ನು ಬೇರೆ ಯಾವುದೇ ದಿಕ್ಕಿನಲ್ಲಿ ಸ್ಥಗಿತಗೊಳಿಸಬೇಡಿ, ಏಕೆಂದರೆ ಚಿತ್ರಕಲೆಯ ತಪ್ಪು ದಿಕ್ಕಿನಲ್ಲಿ ನಿಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಅದನ್ನು ವಾಸ್ತು ಅನುಸರಣೆಯ ದಿಕ್ಕಿನಲ್ಲಿ ಇರಿಸಲು ಕಾಳಜಿ ವಹಿಸಿ. ನಿಮ್ಮ ಮನೆಗೆ 7 ಕುದುರೆ ವರ್ಣಚಿತ್ರವನ್ನು ಆಯ್ಕೆ ಮಾಡುವಾಗ ಮತ್ತೊಂದು ಪರಿಗಣನೆಯು ಹಿನ್ನೆಲೆಯಾಗಿದೆ. ಧೂಳು, ಚಂಡಮಾರುತಗಳು, ಪ್ರಕ್ಷುಬ್ಧತೆ, ಸೂರ್ಯಾಸ್ತ ಅಥವಾ ಯಾವುದೇ ಇತರ ಅಸಮಾಧಾನ ಅಥವಾ ನಕಾರಾತ್ಮಕ ಹವಾಮಾನವನ್ನು ಚಿತ್ರಿಸುವ ಹಿನ್ನೆಲೆಯನ್ನು ಎಂದಿಗೂ ಆಯ್ಕೆ ಮಾಡಬೇಡಿ. ವರ್ಣಚಿತ್ರವನ್ನು ಖರೀದಿಸುವಾಗ ಅದು ನಿಮ್ಮ ಮೇಲೆ ಬೀರುವ ಪ್ರಭಾವವನ್ನು ಯಾವಾಗಲೂ ಪರಿಗಣಿಸಿ ಎಂದು ಹೇಳಬೇಕಾಗಿಲ್ಲ. ಪೇಂಟಿಂಗ್ ಅನ್ನು ನೋಡುವುದರಿಂದ ನಿಮಗೆ ಸಂತೋಷವಾಗದಿದ್ದರೆ ಅಥವಾ ಧನಾತ್ಮಕ ವೈಬ್ ಅನ್ನು ನೀಡದಿದ್ದರೆ ನೀವು ಅದನ್ನು ಖರೀದಿಸುವುದನ್ನು ಪರಿಗಣಿಸಬಾರದು. ನಿಮ್ಮ ಮಲಗುವ ಕೋಣೆ, ಅಧ್ಯಯನ ಕೊಠಡಿ, ಪೂಜಾ ಕೊಠಡಿ ಅಥವಾ ಮುಖ್ಯ ಬಾಗಿಲಿನ ಮೇಲೆ 7 ಕುದುರೆಯ ವರ್ಣಚಿತ್ರವನ್ನು ನೇತುಹಾಕಬೇಡಿ.
ಅಲ್ಲದೆ ಸ್ನಾನಗೃಹ ಅಥವಾ ಶೌಚಾಲಯದ ಬಳಿ ಇರುವ ಪ್ರದೇಶಗಳಲ್ಲಿ ಅದನ್ನು ನೇತು ಹಾಕುವುದನ್ನು ತಪ್ಪಿಸಿ. ವರ್ಣಚಿತ್ರದಲ್ಲಿನ ಕುದುರೆಗಳು ಯಾವುದೇ ಅಡೆತಡೆಗಳಿಲ್ಲದೆ ನೇರ ರೇಖೆಯಲ್ಲಿ ಪರಿಪೂರ್ಣ ಸಮ್ಮಿತಿಯಲ್ಲಿ ಓಡಬೇಕು. ಅವರು ನೆಲದ ಮೇಲೆ ಓಡುವುದನ್ನು ತೋರಿಸಬೇಕು, ನೀರಿನಲ್ಲಿ ಅಲ್ಲ. ಒಂದೇ ಓಡುವ ಕುದುರೆಯ ಚಿತ್ರವನ್ನು ಖರೀದಿಸಬೇಡಿ, ಏಕೆಂದರೆ ಅದು ದುರದೃಷ್ಟಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದೃಷ್ಟವು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ. ಬೆಸ್ ಸಂಖ್ಯೆಯ ಕುದುರೆಗಳೊಂದಿಗೆ ಚಿತ್ರವನ್ನು ಆಯ್ಕೆ ಮಾಡಲು ಖಚಿತಪಡಿಸಿಕೊಳ್ಳಿ. ಚಿತ್ರಕಲೆಯು ಕುದುರೆಗಳ ಅಪೂರ್ಣ ಚಿತ್ರವನ್ನು ಚಿತ್ರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಚಿತ್ರಕಲೆಯ ಗಾತ್ರವು ನಿಮ್ಮ ಕೋಣೆಯ ಗಾತ್ರಕ್ಕೆ ಅನುಗುಣವಾಗಿರುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ದೊಡ್ಡ ಕೋಣೆಗೆ ಸಣ್ಣ ವರ್ಣಚಿತ್ರವನ್ನು ಆಯ್ಕೆ ಮಾಡುವುದನ್ನು ತಪ್ಪಿಸಿ. ಚಿತ್ರಕಲೆ ಮಾಧ್ಯಮವು ಕ್ಯಾನ್ವಾಸ್ ಅಥವಾ ಮರದಂತಹ ಬಲವಾದ ಮತ್ತು ವಾಸ್ತು ಸ್ನೇಹಿಯಾಗಿರಬೇಕು. ನಿಮ್ಮ ಪೇಂಟಿಂಗ್ ಮಾಧ್ಯಮವಾಗಿ ಕಾಗದವನ್ನು ಬಳಸುವುದನ್ನು ತಪ್ಪಿಸಿ. ಇದಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ 7 ಓಡುವ ಕುದುರೆಯ ಚಿತ್ರಕಲೆಯಿಂದ ನಿಮ್ಮ ಮನೆಯನ್ನು ಅಲಂಕರಿಸುವುದು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ. ಈ ವರ್ಣಚಿತ್ರವು ನಿಮ್ಮ ಮನೆಗೆ ಲಕ್ಷ್ಮೀ ದೇವತೆಯ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ನಿಮ್ಮ ಸ್ವಾಭಿಮಾನದಿಂದ ನಿಮಗೆ ತೊಂದರೆ ಇದ್ದರೆ ಕೆಂಪು ಹಿನ್ನೆಲೆಯಲ್ಲಿ 7 ಕುದುರೆಗಳ ವರ್ಣಚಿತ್ರವನ್ನು ಖರೀದಿಸಲು ಪರಿಗಣಿಸಿ. ಕೆಂಪು ಹಿನ್ನೆಲೆಯ ಚಿತ್ರಕಲೆ ಮಂಗಳ ಗ್ರಹದ ಮೇಲೆ ಪ್ರಭಾವ ಬೀರುವುದರಿಂದ ಅದು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನೀಲಿ ಬಣ್ಣವು ಶನಿ ಗ್ರಹವನ್ನು ಪ್ರತಿನಿಧಿಸುವ ಕಾರಣ ಸಾಮರಸ್ಯ ಮತ್ತು ಶಾಂತಿಯನ್ನು ಆಹ್ವಾನಿಸಲು ನೀಲಿ ವರ್ಣಚಿತ್ರವನ್ನು ಆಯ್ಕೆ ಮಾಡಿ. ಮನೆಯಲ್ಲಿ 7 ಕುದುರೆಗಳ ವರ್ಣಚಿತ್ರವನ್ನು ಯಾವ ಕೋಣೆಯಲ್ಲಿ ಇಡಬೇಕು? 7 ಕುದುರೆಯ ವರ್ಣಚಿತ್ರವನ್ನು ಲಿವಿಂಗ್ ರೂಮಿನಲ್ಲಿ ನೇತುಹಾಕುವುದು ಉತ್ತಮವಾಗಿದೆ, ಏಕೆಂದರೆ ಅದು ಮನೆಗೆ ಮತ್ತು ಅಲ್ಲಿನ ಜನರಿಗೆ ಅದೃಷ್ಟವೆಂದು ಪರಿಗಣಿಸಲಾಗಿದೆ. ಅದನ್ನು ವಾಸ್ತು ಶಿಫಾರಸು ಮಾಡಿದ ದಿಕ್ಕಿನಲ್ಲಿ ಇರಿಸಿ ಮತ್ತು ಕಿಟಕಿ ಅಥವಾ ಮುಖ್ಯ ದ್ವಾರದ ಬಳಿ ಅದನ್ನು ನೇತುಹಾಕುವುದನ್ನು ತಪ್ಪಿಸಿ. 3 ಕುದುರೆ ವರ್ಣಚಿತ್ರದ ಅರ್ಥ ಮತ್ತು ಪ್ರಯೋಜನಗಳು. ಚೀನಿ ರಾಶಿಚಕ್ರದಲ್ಲಿಯೂ ಕುದುರೆ ವರ್ಣಚಿತ್ರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದು ನಿರ್ಣಯ, ಸಾಧನೆ, ವೇಗ, ನಿಷ್ಠೆ ಮತ್ತು ವಿಜಯವನ್ನು ಚಿತ್ರಿಸುತ್ತದೆ. ನಿಮ್ಮ ಲಿವಿಂಗ್ ರೂಮಿನಲ್ಲಿ 3 ಕುದುರೆಯ ವರ್ಣಚಿತ್ರವನ್ನು ಇರಿಸುವುದು ನಿವಾಸಿಗಳ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಮತ್ತು ಅವರು ಯಶಸ್ವಿಯಾಗಲು ಸಹಾಯ ಮಾಡುತ್ತದೆ. ಫೆಂಗ್ ಶೂಯಿಗೆ ಸಂಬಂಧಿಸಿದಂತೆ 3 ಕುದುರೆಗಳ ಚಿತ್ರಕಲೆ ಧನಾತ್ಮಕ ಶಕ್ತಿಯನ್ನು ತರಲು ಉದ್ದೇಶಿಸಲಾಗಿದೆ. ಇದು ಸಂತೋಷ ಮತ್ತು ವೇಗ ಮತ್ತು ಸ್ವಾತಂತ್ರ್ಯದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. 3 ಕುದುರೆ ಚಿತ್ರಕಲೆ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ, ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಹೆಚ್ಚಿನ ವಿಶ್ವಾಸವನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ಈಗಾಗಲೇ ಕುದುರೆ ಚಿತ್ರಕಲೆ ಇದ್ದರೆ, ಸಂಪತ್ತನ್ನು ಆಹ್ವಾನಿಸಲು ಚಿನ್ನದ ಪ್ರತಿಮೆಯನ್ನು ಇಟ್ಟುಕೊಳ್ಳುವುದನ್ನು ಪರಿಗಣಿಸಿ. ಇದು ನಿಮ್ಮ ವೃತ್ತಿಜೀವನಕ್ಕೆ ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ಮೊತ್ತದಲ್ಲಿ 7 ಕುದುರೆ ಚಿತ್ರಕಲೆ. ಕುದುರೆಯ ಚಿತ್ರಕಲೆಯು ಸಾಧನೆ, ನಿರ್ಣಯ, ವೇಗ, ಅವಕಾಶ, ನಿಯಂತ್ರಣ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತದೆ ಎಂದು ಈಗ ನಿಮಗೆ ತಿಳಿದಿದೆ. ನಿಮ್ಮ ಮನೆ ಅಥವಾ ಕಚೇರಿಗಾಗಿ ಒಂದನ್ನು ಖರೀದಿಸಿ ಮತ್ತು ಅದರ ಮ್ಯಾಜಿಕ್ ಕೆಲಸ ಮಾಡಲು ವಾಸ್ತುಶಾಸ್ತ್ರದ ಪ್ರಕಾರ ಅದನ್ನು ಇರಿಸಿಕೊಳ್ಳಿ. ವಾಸ್ತು ಪ್ರಕಾರ ಇದು ಮರಣದಂಡನೆ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಡೆತಡೆಗಳನ್ನು ತೆಗೆದುಹಾಕುವ ಮೂಲಕ ಕೆಲಸದಲ್ಲಿ ಅದೃಷ್ಟವನ್ನು ತರುತ್ತದೆ ಮತ್ತು ಅಲಂಕಾರಕ್ಕೆ ಸೊಬಗು ಮತ್ತು ಐಷಾರಾಮಿ ಸ್ಪರ್ಶವನ್ನು ಸೇರಿಸುವಾಗ ಬೆಳವಣಿಗೆ ಮತ್ತು ತ್ವರಿತ ಅಭಿವೃದ್ಧಿಯನ್ನು ತರುತ್ತದೆ. ಸಂತೋಷ ಮತ್ತು ಸಮೃದ್ಧ ಜೀವನವನ್ನು ನಡೆಸಲು ಧನಾತ್ಮಕ ವೈಬ್ಗಳೊಂದಿಗೆ ನಮ್ಮನ್ನು ಸುತ್ತುವರೆದಿರುವುದು ನಿರ್ಣಾಯಕವಾಗಿದೆ ಮತ್ತು ಶಕ್ತಿಯು ಧನಾತ್ಮಕ ಅಥವಾ ಋಣಾತ್ಮಕವಾಗಿದೆ ಎಂಬುದನ್ನು ನಿರ್ಧರಿಸಲು ವಾಸ್ತು ನಿಮಗೆ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಮತ್ತು ನಿಮ್ಮ ವ್ಯವಹಾರದಲ್ಲಿ ಸಂಪತ್ತನ್ನು ತರಲು 7 ಕುದುರೆ ವರ್ಣಚಿತ್ರವನ್ನು ಪಡೆಯಿರಿ ಮತ್ತು ವಾಸ್ತು ನಿಯಮಗಳ ಪ್ರಕಾರ ಇರಿಸಿ. ನಿಮ್ಮ ಮನೆಯಲ್ಲಿ ಫಿಶ್ ಅಕ್ವೇರಿಯಂನ ವಾಸ್ತು ನಿಯೋಜನೆ ಮತ್ತು ಅದರ ಪರಿಣಾಮಗಳು. ವಾಸ್ತುಶಾಸ್ತ್ರದ ಜಗತ್ತಿನಲ್ಲಿ ಅಕ್ವೇರಿಯಂಗಳು ಮತ್ತು ಮೀನುಗಳು ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿವೆ. ವೈದಿಕ ವಿಜ್ಞಾನದ ಪ್ರಕಾರ ಅಕ್ವೇರಿಯಂಗಳು ಅಥವಾ ಮೀನಿನ ತೊಟ್ಟಿಗಳು ಬಹಳ ಮಂಗಳಕರವಾಗಿವೆ ಮತ್ತು ಅವುಗಳಿಗೆ ಶಕ್ತಿಯುತವಾದ ಶಕ್ತಿಯನ್ನು ಲಗತ್ತಿಸಲಾಗಿದೆ. ಆಶ್ಚರ್ಯವೇನಿಲ್ಲ, ವಾಸ್ತುಶಾಸ್ತ್ರ ತಜ್ಞರು ಯಾವಾಗಲೂ ಮನೆ ಮತ್ತು ಕಚೇರಿಗಳಲ್ಲಿ ವಾಸ್ತು ದೋಷಗಳನ್ನು ಸುಧಾರಿಸಲು ಶಿಫಾರಸು ಮಾಡುತ್ತಾರೆ. ಅಕ್ವೇರಿಯಂಗಳು ಋಣಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿವೆ ಮತ್ತು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹೊಂದಲು ತುಂಬಾ ಪ್ರಯೋಜನಕಾರಿಯಾಗಿದೆ. ಪ್ರಾಚೀನ ವಾಸ್ತು ತತ್ವಗಳ ಪ್ರಕಾರ ಈ ಭೂಮಿಯ ಮೇಲಿನ ಪ್ರತಿಯೊಂದು ಅಂಶವೂ ಕೆಲವು ಶಕ್ತಿಯ ಮಟ್ಟಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಅವುಗಳಲ್ಲಿ ಒಂದು ಮೀನು ಅಕ್ವೇರಿಯಂ ಆಗಿದೆ. ಮೀನು ಅಕ್ವೇರಿಯಂನ ಸಾಂಕೇತಿಕ ಮಹತ್ವ.
ಮೀನಿನ ಅಕ್ವೇರಿಯನ್ನೊಳಗಿನ ನೀರನ್ನು ಜೀವನದ ಪ್ರಾತಿನಿಧ್ಯವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಮೀನಿನ ಅಕ್ವೇರಿಯನ್ನಲ್ಲಿರುವ ನೀರು ಚಲಿಸುತ್ತಿದ್ದರೆ, ಅದು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಜೀವನೋತ್ಸಾಹದ ವಿವರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಮತ್ತೊಂದೆಡೆ, ಅಕ್ವೇರಿಯನ್ನಲ್ಲಿನ ಮೀನುಗಳ ಚಲನೆಯು ಧನಾತ್ಮಕ ಕಂಪನಗಳನ್ನು ಹೊರಸೂಸುತ್ತದೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಂತೋಷ, ಆರೋಗ್ಯ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ತಿಳಿದುಬಂದಿದೆ. ನಿಮ್ಮ ಮನೆಯಲ್ಲಿ ಮೀನು ಅಕ್ವೇರಿಯಂ ಅನ್ನು ಏಕೆ ಇಡಬೇಕು? ವಾಸ್ತುಶಾಸ್ತ್ರವು ಸೂಚಿಸಿದಂತೆ, ನಿಮ್ಮ ಮನೆಯಲ್ಲಿ ಮೀನಿನ ಅಕ್ವೇರಿಯಂ ಅನ್ನು ಇರಿಸುವುದರಿಂದ ಉತ್ತಮ ಸಂಖ್ಯೆಯ ಪ್ರಯೋಜನಗಳೊಂದಿಗೆ ಬರುತ್ತದೆ. ಅಕ್ವೇರಿಯಂ ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣುವಂತೆ ಮಾಡುತ್ತದೆ ಮತ್ತು ಮಂದ ಸೆಳವು ನಿವಾರಿಸುತ್ತದೆ. ಇದು ನಿಮ್ಮ ನಿವಾಸದಲ್ಲಿ ಉತ್ಸಾಹಭರಿತ ಸೆಟಪ್ನ ಪ್ರಸ್ತುತಿಗೆ ಕಾರಣವಾಗುತ್ತದೆ. ವಾಸ್ತು ಮೀನಿನ ಪರಿಕಲ್ಪನೆಗಳು ನಿಮ್ಮ ಮನೆಗೆ ಧನಾತ್ಮಕ ಮತ್ತು ಸಂತೋಷವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮನೆಗೆ ಪ್ರವೇಶಿಸುವ ಪ್ರತಿಯೊಬ್ಬರೂ ನಿಮ್ಮ ಯೋಗಕ್ಷೇಮವನ್ನು ಬಯಸುತ್ತಾರೆ ಎಂಬುದು ಕಡ್ಡಾಯವಲ್ಲ. ಕೆಲವರು ಅಸೂಯೆ ಪಡುತ್ತಾರೆ ಮತ್ತು ನಕಾರಾತ್ಮಕತೆಯನ್ನು ಹೊರಹಾಕುತ್ತಾರೆ. ಆದರೆ ನಿಮ್ಮ ಸ್ಥಳದಲ್ಲಿ ಮೀನು ಅಕ್ವೇರಿಯಂ ಇದ್ದರೆ, ಅದು ನಿಮ್ಮ ಅತಿಥಿಗಳ ಗಮನವನ್ನು ಸೆಳೆಯುತ್ತದೆ. ಕರ್ಮವು ನಿಸ್ಸಂದೇಹವಾಗಿ ನಿಜವಾಗಿದೆ, ಮತ್ತು ನೀವು ನಿಮ್ಮ ಅಕ್ವೇರಿಯಂನಲ್ಲಿ ಮೀನುಗಳಿಗೆ ಆಹಾರವನ್ನು ನೀಡುತ್ತಿದ್ದರೆ, ನೀವು ನಿಜವಾಗಿಯೂ ಉದಾತ್ತ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೀರಿ. ಪ್ರತಿ ವಾಸ್ತು ಪ್ರಕಾರ ಅಕ್ವೇರಿಯಂಗೆ ಸರಿಯಾದ ಸ್ಥಳ. ಮೀನಿನ ತೊಟ್ಟಿ ಅಥವಾ ಅಕ್ವೇರಿಯಂ ಇದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಆದರೆ ಅದರ ಶಕ್ತಿಗಳು ನಿಮ್ಮ ಸ್ಥಳದೊಂದಿಗೆ ಸರಿಯಾಗಿ ಜೋಡಿಸಲ್ಪಟ್ಟಿರಲು, ನಿಮ್ಮ ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಅಕ್ವೇರಿಯಂ ಅನ್ನು ಇರಿಸುವುದನ್ನು ನೀವು ಖಚಿತಪಡಿಸಿಕೊಳ್ಳಬೇಕು. ಲಿವಿಂಗ್ ರೂಮಿನ ದಕ್ಷಿಣ-ಪಶ್ಚಿಮ ಭಾಗವು ಮನೆಯಲ್ಲಿ ಅಕ್ವೇರಿಯಂಗೆ ಉತ್ತಮ ಸ್ಥಳವಾಗಿದೆ. ನೀವು ಅದನ್ನು ಇಲ್ಲಿ ಇರಿಸಿದಾಗ, ನಿಮ್ಮ ಮನೆಗೆ ಬರುವ ಎಲ್ಲಾ ಸಂದರ್ಶಕರಿಗೆ ಇದು ಗೋಚರಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಅಕ್ವೇರಿಯಂ ಅನ್ನು ಬೇರೆ ಯಾವುದೇ ಕೋಣೆಯಲ್ಲಿ ಇರಿಸಲು ನೀವು ಯೋಜಿಸಿದರೆ, ನೀವು ಕೋಣೆಯ ಉತ್ತರ ಭಾಗವನ್ನು ನೀಡುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ಈಶಾನ್ಯವು ನೀರಿನ ಅಂಶಕ್ಕೆ ಸಂಬಂಧಿಸಿದ ದಿಕ್ಕು. ಇಲ್ಲಿ ಅಕ್ವೇರಿಯಂ ಅನ್ನು ಇರಿಸುವುದರಿಂದ ಮನೆಗೆ ಹಣ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಮನೆಯಲ್ಲಿ ಶಾಂತಿಗೆ ಸಹಾಯ ಮಾಡುತ್ತದೆ. ನೀವು ಅಕ್ವೇರಿಯಂ ಅನ್ನು ಮುಖ್ಯ ಬಾಗಿಲಿನ ಎಡಭಾಗದಲ್ಲಿ ಇರಿಸಿದರೆ, ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಹೆಚ್ಚಿನ ಪ್ರೀತಿಯನ್ನು ಅನುಭವಿಸಲು ಸಿದ್ಧರಾಗಿರಿ. ನಿಮ್ಮ ಕಚೇರಿಯಲ್ಲಿ ನೀವು ಅಕ್ವೇರಿಯಂ ಅನ್ನು ಇರಿಸುತ್ತಿದ್ದರೆ, ಸ್ವಾಗತ ಪ್ರದೇಶದಲ್ಲಿ ವಿಶೇಷ ಸ್ಥಾನವನ್ನು ನೀಡಿ. ಇಲ್ಲದಿದ್ದರೆ ನೀವು ಅದನ್ನು ಜಾಗದ ಪೂರ್ವ ಅಥವಾ ಉತ್ತರ ಚತುರ್ಭುಜದಲ್ಲಿ ಇರಿಸಬಹುದು. ಅಕ್ವೇರಿಯಂನಲ್ಲಿ ಸಾಯುವ ಮೀನುಗಳ ವಾಸ್ತು ಪರಿಣಾಮಗಳು. ಅಕ್ವೇರಿಯಂನಲ್ಲಿ ಮೀನುಗಳ ನೈಸರ್ಗಿಕ ಸಾವು ನಿಮ್ಮ ಸಮಸ್ಯೆಯ ಅಂತ್ಯ ಎಂದು ತಿಳಿದಿದೆ. ಫಿಶ್ ಟ್ಯಾಂಕ್ ವಾಸ್ತು ಪ್ರಕಾರ, ಸಾಯುತ್ತಿರುವ ಮೀನುಗಳು ತಮ್ಮ ಸಮಸ್ಯೆಯನ್ನು ದೂರ ಮಾಡುತ್ತವೆ. ಫಿಶ್ ಅಕ್ವೇರಿಯಂ ವಾಸ್ತು ಪ್ರಕಾರ, ಮೀನುಗಳು ಪ್ರತಿಯೊಬ್ಬರಿಗೂ ಅವರ ಮನಸ್ಸಿನಲ್ಲಿ ವಿಶ್ರಾಂತಿ ಮತ್ತು ಶಾಂತತೆಯ ಭಾವನೆಯನ್ನು ಒದಗಿಸುವಲ್ಲಿ ಸಾಕಷ್ಟು ಸಹಾಯಕವಾಗಿವೆ ಎಂದು ತಿಳಿದುಬಂದಿದೆ. ನೀವು ಅಕ್ವೇರಿಯಂ ಅನ್ನು ಎಲ್ಲಿ ಇರಿಸಬಾರದು? ನಿಮ್ಮ ಅಕ್ವೇರಿಯಂ ಅನ್ನು ನೀವು ಮನೆಯಲ್ಲಿ ಎಲ್ಲಿ ಇರಿಸಬೇಕು ಎಂದು ನಿಮಗೆ ತಿಳಿದಿರುವಾಗ, ಅದನ್ನು ಎಲ್ಲಿ ಇರಿಸಬಾರದು ಎಂದು ತಿಳಿಯುವ ಸಮಯ ಬಂದಿದೆ. ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಇಲ್ಲಿವೆ. ಕಿಟಕಿಯ ಹತ್ತಿರ ಅಥವಾ ನೇರ ಸೂರ್ಯನ ಬೆಳಕನ್ನು ಪಡೆಯುವ ಯಾವುದೇ ಸ್ಥಳವು ಅಕ್ವೇರಿಯಂಗೆ ಕೆಟ್ಟ ಸ್ಥಳವಾಗಿದೆ. ಈ ಸ್ಥಳದಲ್ಲಿ ತಾಪಮಾನದಲ್ಲಿನ ಆಗಾಗ್ಗೆ ಬದಲಾವಣೆಯು ಪಾಚಿಗಳ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇದು ಮೀನುಗಳಿಗೆ ಒಳ್ಳೆಯದಲ್ಲ. ಅಕ್ವೇರಿಯಂ ಅನ್ನು ಎಸಿ, ಅಗ್ಗಿಸ್ಟಿಕೆ ಅಥವಾ ರೇಡಿಯೇಟರ್ನ ಹತ್ತಿರ ಇಡಬೇಡಿ. ಇದು ತಾಪಮಾನದಲ್ಲಿ ಆಗಾಗ್ಗೆ ಏರಿಳಿತಗಳನ್ನು ಉಂಟುಮಾಡುತ್ತದೆ ಮತ್ತು ಮೀನುಗಳಿಗೆ ಹಾನಿಕಾರಕವಾಗಿದೆ. ಟಿವಿ ಅಥವಾ ಮ್ಯೂಸಿಕ್ ಸಿಸ್ಟಂಗೆ ಹತ್ತಿರವಿರುವ ಸ್ಥಳವನ್ನು ಶಿಫಾರಸು ಮಾಡುವುದಿಲ್ಲ. ದೊಡ್ಡ ಶಬ್ದಗಳು ಮೀನುಗಳಿಗೆ ತೊಂದರೆ ಉಂಟುಮಾಡಬಹುದು ಮತ್ತು ಅವುಗಳ ಆರೋಗ್ಯಕ್ಕೆ ಅಪಾಯಕಾರಿ. ನೀವು ಅಕ್ವೇರಿಯಂ ಹೊಂದಿರುವಾಗ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಾಸ್ತು ಸಲಹೆಗಳು. ಮೀನು ಮತ್ತು ಅಕ್ವೇರಿಯಂಗಳಿಗೆ ಬಂದಾಗ 9 ಅದೃಷ್ಟದ ಸಂಖ್ಯೆ. ವಾಸ್ತುಶಾಸ್ತ್ರದ ಪ್ರಕಾರ ಅಕ್ವೇರಿಯಂನಲ್ಲಿ 9 ಮೀನುಗಳಿದ್ದರೆ ಶುಭ. 8 ಮೀನುಗಳು ಒಂದು ವಿಧವಾಗಿರಬಹುದು. ನೀವು ಡ್ರ್ಯಾಗನ್ ಮೀನು ಅಥವಾ ಗೋಲ್ಡ್ ಫಿಶ್ ಅನ್ನು ಆಯ್ಕೆ ಮಾಡಬಹುದು ಮತ್ತು 1 ಮೀನು ಕಪ್ಪು ಮೀನು ಆಗಿರಬೇಕು. ನಿಮ್ಮ ಮನೆಯ ಅಕ್ವೇರಿಯಂನ ಭಾಗವಾಗಲು ನೀವು ವೇಗವಾಗಿ ಚಲಿಸುವ ಮೀನುಗಳನ್ನು ಆಯ್ಕೆ ಮಾಡುವುದು ಮುಖ್ಯ. ಇದು ನಿಮ್ಮ ಸುತ್ತಮುತ್ತಲಿನ ಶಕ್ತಿಯ ಧನಾತ್ಮಕ ಹರಿವನ್ನು ಖಚಿತಪಡಿಸುತ್ತದೆ. ದುಂಡಗಿನ ಅಥವಾ ಆಯತಾಕಾರದ ಅಕ್ವೇರಿಯಂಗಳು ಮತ್ತು ಮೀನಿನ ಬಟ್ಟಲುಗಳು ವಾಸ್ತು ಪ್ರಕಾರ ಒಳ್ಳೆಯದು ಮತ್ತು ಅದೃಷ್ಟವನ್ನು ತರುತ್ತವೆ.
ನಿಮ್ಮ ಅಕ್ವೇರಿಯಂ ಗೋಡೆಗಳ ಮೇಲೆ ಪಾಚಿ ನೆಲೆಗೊಳ್ಳಲು ನೀವು ಅನುಮತಿಸಿದರೆ ಅದು ನಕಾರಾತ್ಮಕತೆಗೆ ಕಾರಣವಾಗುತ್ತದೆ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಪೂರ್ಣಗೊಳಿಸಲು ಬಿಡುವುದಿಲ್ಲ. ಫಿಲ್ಟರ್ಗಳು, ಗಾಳಿಯಾಡುವಿಕೆ, ದೀಪಗಳು ಮತ್ತು ನೀರಿನ ಪರಿಚಲನೆಯಂತಹ ಅಕ್ವೇರಿಯಂನ ಎಲ್ಲಾ ಅಂಶಗಳು ಕ್ರಿಯಾತ್ಮಕವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಅಕ್ವೇರಿಯಂ ಅಥವಾ ಫಿಶ್ ಬೌಲ್ನ ನೀರನ್ನು ಆಗಾಗ್ಗೆ ಬದಲಾಯಿಸುವುದು ಬಹಳ ಮುಖ್ಯ. ನಿಂತ ನೀರು ನಿಮ್ಮ ದಾರಿಯಲ್ಲಿ ಬರುವ ಸಮೃದ್ಧಿಗೆ ಅಡ್ಡಿಯಾಗಬಹುದು. ಹಣದ ಸುಲಭ ಹರಿವಿಗಾಗಿ ನಿಮ್ಮ ಅಕ್ವೇರಿಯನ್ನಲ್ಲಿರುವ ನೀರನ್ನು ತಾಜಾವಾಗಿರಿಸಿಕೊಳ್ಳಿ. ವಿವಿಧ ಮೀನಿನ ಬಣ್ಣಗಳು ಏನನ್ನು ಸೂಚಿಸುತ್ತವೆ? ಬಿಳಿ ಅಥವಾ ಚಿನ್ನದಂತಹ ತಿಳಿ ಬಣ್ಣದ ಮೀನುಗಳು ಲೋಹದ ಅಂಶವನ್ನು ಪ್ರತಿನಿಧಿಸುತ್ತವೆ, ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತವೆ. ಕಪ್ಪು, ನೀಲಿ ಅಥವಾ ಬೂದು ಬಣ್ಣಗಳು ನೀರಿನ ಅಂಶಗಳನ್ನು ಸಂಕೇತಿಸುತ್ತವೆ, ಇದು ಮತ್ತೆ ಹೇರಳವಾಗಿ ಆಕರ್ಷಿಸಲು ಸಹಾಯ ಮಾಡುತ್ತದೆ. ಕಪ್ಪು ಬಣ್ಣದಂತಹ ಕಪ್ಪು ಬಣ್ಣದ ಮೀನುಗಳು, ಚಿನ್ನದ ಮೀನುಗಳು ಸಹ ಒಳ್ಳೆಯದು. ಆದಾಗ್ಯೂ ಗೋಲ್ಡ್ ಫಿಶ್ ಕಪ್ಪುಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು. ಉದಾಹರಣೆಗೆ 2 ಗೋಲ್ಡ್ ಫಿಶ್ ಮತ್ತು 1 ಕಪ್ಪು ಮೀನು, ಅಥವಾ 8 ಗೋಲ್ಡ್ ಫಿಶ್ ಮತ್ತು 1 ಕಪ್ಪು ಮೀನು. 1 ಕಪ್ಪು ಮೀನನ್ನು ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ ಏಕೆಂದರೆ ಅದು ನಕಾರಾತ್ಮಕತೆಯನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಅಕ್ವೇರಿಯಂನಲ್ಲಿ ಮೀನಿನ ಜನ್ಮ ನೀಡುವ ಮಹತ್ವ. ವಾಸ್ತುಶಾಸ್ತ್ರದ ಪ್ರಕಾರ ಅಕ್ವೇರಿಯಂನಲ್ಲಿ ಮೀನುಗಳು ಜನ್ಮ ನೀಡುವುದು ಒಳ್ಳೆಯದು ಏಕೆಂದರೆ ಇದು ಅಕ್ವೇರಿಯಂ ನೀರನ್ನು ಚೆನ್ನಾಗಿ ನಿರ್ವಹಿಸುತ್ತದೆ ಮತ್ತು ಮೀನುಗಳಿಗೆ ಸರಿಯಾಗಿ ಆಹಾರವನ್ನು ನೀಡಲಾಗುತ್ತದೆ. ನೀರು ತಾಜಾವಾಗಿದ್ದಾಗ ಕೆಲವು ಮೀನುಗಳು ಪ್ರತಿ ತಿಂಗಳು ಜನ್ಮ ನೀಡುತ್ತವೆ. ಆದ್ದರಿಂದ ವಾಸ್ತುದಲ್ಲಿ ಮೀನುಗಳಿಗೆ ಆಹಾರ ನೀಡುವ ಪ್ರಾಮುಖ್ಯತೆಯು ಹೆಚ್ಚು ಮಹತ್ವದ್ದಾಗಿದೆ. ಮೀನುಗಳು ದುರದೃಷ್ಟವನ್ನು ಹೋಗಲಾಡಿಸಬಹುದು ಮತ್ತು ಮನೆ ಮಾಲೀಕರನ್ನು ತೊಂದರೆಯಿಂದ ರಕ್ಷಿಸಬಹುದು ಎಂದು ವಾಸ್ತು ಹೇಳುತ್ತದೆ. ಸಂಪತ್ತನ್ನು ಆಕರ್ಷಿಸಲು ಮತ್ತು ಹಣಕಾಸಿನ ಸಾಲಗಳನ್ನು ತೊಡೆದುಹಾಕಲು ಬಯಸುವವರಿಗೆ ಒಣನೊಣಗಳು ಅಥವಾ ಹಿಟ್ಟಿನ ಚೆಂಡುಗಳನ್ನು ತಿನ್ನಲು ಹೆಚ್ಚು ಶಿಫಾರಸು ಮಾಡಲಾಗಿದೆ. ಮುಂಜಾನೆ ಅಥವಾ ಸೂರ್ಯಾಸ್ತದ ನಂತರ ಮಾತ್ರ ಮೀನುಗಳಿಗೆ ಆಹಾರವನ್ನು ನೀಡಲು ಮರೆಯದಿರಿ. ಮನೆಯಲ್ಲಿ ಅಕ್ವೇರಿಯಂ ಹೊಂದಲು ಯಾವುದೇ ಅನಾನುಕೂಲತೆಗಳಿವೆಯೇ? ನೀವು ಮನೆಯಲ್ಲಿ ಮೀನಿನ ತೊಟ್ಟಿಯನ್ನು ಹೊಂದಿದ್ದರೆ ಅದು ಅದೃಷ್ಟವನ್ನು ತರುತ್ತದೆ ಮತ್ತು ನಿಮ್ಮ ಜಾಗದ ಅಲಂಕಾರವನ್ನು ಹೆಚ್ಚಿಸುತ್ತದೆ. ಆದರೆ ಇದು ಅನೇಕರಿಗೆ ಹೆಚ್ಚುವರಿ ಜವಾಬ್ದಾರಿಯಾಗಿರಬಹುದು. ಇದು ನಿರ್ವಹಣೆಯ ವೆಚ್ಚವನ್ನು ಹೊಂದಿದೆ. ನಿಯಮಿತ ಶುಚಿಗೊಳಿಸುವಿಕೆ, ಮೀನುಗಳಿಗೆ ಆಹಾರ ನೀಡುವುದು ಮತ್ತು ದೀಪಗಳು ಮತ್ತು ಯಾವುದೇ ಮುರಿದ ಫಿಲ್ಟರ್ಗಳನ್ನು ಬದಲಾಯಿಸುವುದನ್ನು ಯೋಚಿಸಿ. ಆದ್ದರಿಂದ ಅಕ್ವೇರಿಯಂ ಅನ್ನು ಮನೆಗೆ ತರಲು ನೀವು ಬದ್ಧರಾಗದ ಹೊರತು ಒಂದರಲ್ಲಿ ಹೂಡಿಕೆ ಮಾಡಬೇಡಿ. ಅಕ್ವೇರಿಯಂಗಳು ಮತ್ತು ಮೀನಿನ ಬಟ್ಟಲುಗಳು ತಮ್ಮದೇ ಆದ ಮೋಡಿ ಹೊಂದಿವೆ. ಅವರು ನಿಮ್ಮ ಜಾಗದ ಸೌಂದರ್ಯವನ್ನು ಸೇರಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತಾರೆ. ಈ ಲೇಖನದಲ್ಲಿ ವಾಸ್ತು ಪ್ರಕಾರ ಮೀನು ಮತ್ತು ಅಕ್ವೇರಿಯಂಗಳ ಎಲ್ಲಾ ಮಹತ್ವವನ್ನು ನಾವು ಚರ್ಚಿಸಿದ್ದೇವೆ. ಒಂಟೆ ಪೇಂಟಿಂಗ್. ಒಂಟೆ ಪ್ರತಿಮೆಯ ವಾಸ್ತು ಪ್ರಯೋಜನಗಳು. ಮನೆಯಲ್ಲಿ ಒಂಟೆಗಳ ಚಿತ್ರಕಲೆ ಅಥವಾ ಪ್ರತಿಮೆಯನ್ನು ಹೊಂದಿರುವುದು ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ನೀವು ಒಂಟೆ ಲಕ್ಷಣಗಳೊಂದಿಗೆ ಲಿನಿನ್ ಅನ್ನು ಸಹ ಬಳಸಬಹುದು. ಒಂಟೆ ಎಂದಿಗೂ ಬಿಟ್ಟುಕೊಡುವ ಮನೋಭಾವವನ್ನು ಹೊಂದಿರುವಂತೆ ಮನೆಯಲ್ಲಿ ಒಂಟೆಯ ಪ್ರತಿಮೆಯನ್ನು ಇಟ್ಟುಕೊಳ್ಳುವುದು ನಕಾರಾತ್ಮಕ ಆಲೋಚನೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಜೀವನದ ಹೆಚ್ಚು ಸಕಾರಾತ್ಮಕ ಅಂಶಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ನೀವು ನಿರಾಶಾವಾದಿಯಾಗಿದ್ದರೆ ಒಂಟೆಗಳ ಚಿತ್ರವು ಸಹಾಯ ಮಾಡುತ್ತದೆ. ಪರೀಕ್ಷೆಯ ಮೊದಲು ಒತ್ತಡವನ್ನು ಎದುರಿಸುವ ವಿದ್ಯಾರ್ಥಿಗಳು ಮತ್ತು ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ಯುವ ವಯಸ್ಕರು ಒಂಟೆ ಪ್ರತಿಮೆ ವಾಸ್ತುಗೆ ಸಂಬಂಧಿಸಿದ ಸಕಾರಾತ್ಮಕತೆಯಿಂದ ಪ್ರಯೋಜನ ಪಡೆಯಬಹುದು. ಈ ಪ್ರತಿಮೆಗಳು ಅಥವಾ ವರ್ಣಚಿತ್ರಗಳನ್ನು ಅಧ್ಯಯನ ಕೊಠಡಿಗಳು ಅಥವಾ ಕಚೇರಿಗಳಲ್ಲಿ ಇಡಬೇಕು. ಮರುಭೂಮಿಯಲ್ಲಿ ನೀರೇ ಸಂಪತ್ತು. ಒಂಟೆಗಳು ತಮ್ಮ ಗೂನುಗಳಲ್ಲಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಮತ್ತು ವಾರಗಟ್ಟಲೆ ನೀರಿನಂಶವನ್ನು ಉಳಿಸಿಕೊಳ್ಳಲು ಬಳಸುತ್ತವೆ. ವಾಸ್ತು ಒಂಟೆಗಳ ಈ ವಿಶಿಷ್ಟ ಸಾಮರ್ಥ್ಯವನ್ನು ಹೂಡಿಕೆಗಳೊಂದಿಗೆ ಸಮೀಕರಿಸುತ್ತದೆ. ಮನೆಯಲ್ಲಿ ಒಂದು ಜೋಡಿ ಲೋಹದ ಒಂಟೆಯ ಪ್ರತಿಮೆಗಳನ್ನು ಇಟ್ಟುಕೊಳ್ಳುವುದು ಷೇರು ಮಾರುಕಟ್ಟೆ ಮತ್ತು ಇತರ ಹೂಡಿಕೆಗಳಿಂದ ಹೆಚ್ಚಿನ ಆದಾಯವನ್ನು ಆಕರ್ಷಿಸಲು ಜನರಿಗೆ ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಅವುಗಳ ಗೂನುಗಳಲ್ಲಿ ಸಂಗ್ರಹವಾಗಿರುವ ನೀರು ಅವುಗಳನ್ನು ಮೈಲುಗಟ್ಟಲೆ ನಡೆಯಲು ಅನುವು ಮಾಡಿಕೊಟ್ಟಂತೆ ಮನೆಯಲ್ಲಿ ಒಂಟೆಗಳ ಚಿತ್ರವನ್ನು ಹೊಂದುವ ಮೂಲಕ ನಿಮ್ಮ ಹೂಡಿಕೆಗಳು ಹೆಚ್ಚಿನ ದೀರ್ಘಾವಧಿಯ ಆದಾಯವನ್ನು ತೋರಿಸುವ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಆಸ್ತಿ, ಹಣಕಾಸು ಇತ್ಯಾದಿಗಳಿಗೆ ಸಂಬಂಧಿಸಿದ ಸಂದರ್ಭಗಳಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವ ಜನರು ಮನೆಯಲ್ಲಿ ಒಂದು ಜೋಡಿ ಒಂಟೆಯ ಆಕೃತಿಗಳನ್ನು ಇಟ್ಟುಕೊಳ್ಳುವುದರ ಮೂಲಕ ವೇಗವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಒಂದು ಜೋಡಿ ಒಂಟೆಯ ಪ್ರತಿಮೆಗಳನ್ನು ಒಟ್ಟಿಗೆ ಇಡುವುದರಿಂದ ಈ ಪರಿಣಾಮವನ್ನು ಹೆಚ್ಚಿಸಬಹುದು.
ನೀವು ಒಂಟೆಗಳ ಗುಂಪಿನ ಚಿತ್ರವನ್ನು ಸಹ ಇರಿಸಬಹುದು, ಆದರೆ ನೀವು ಒಂದೇ ಒಂಟೆಯ ಪ್ರತಿಮೆಯನ್ನು ಇಡಬಾರದು. ಒಂಟೆಯ ಪ್ರತಿಮೆ ವಾಸ್ತು ನಿರ್ದೇಶನ ಹಣಕಾಸಿನ ತೊಂದರೆಗಳನ್ನು ಪರಿಹರಿಸಲು ಅಥವಾ ನಕಾರಾತ್ಮಕತೆಯ ವಿರುದ್ಧ ಹೋರಾಡಲು ನೀವು ವಾಸ್ತುವನ್ನು ನೋಡುತ್ತಿದ್ದರೆ ಒಂಟೆಗಳ ಪ್ರತಿಮೆ ಅಥವಾ ಚಿತ್ರಕಲೆ ಸಹಾಯ ಮಾಡುತ್ತದೆ. ಆದಾಗ್ಯೂ ನೀವು ಸರಿಯಾದ ಒಂಟೆ ಪ್ರತಿಮೆ ವಾಸ್ತು ದಿಕ್ಕು ಅಥವಾ ಒಂಟೆಯ ಚಿತ್ರಕಲೆ ವಾಸ್ತು ದಿಕ್ಕನ್ನು ತಿಳಿದುಕೊಳ್ಳಬೇಕು. ವಾಸ್ತುವು ಮನೆಗೆ 8 ದಿಕ್ಕುಗಳನ್ನು ಗುರುತಿಸುತ್ತದೆ ಮತ್ತು ನಮ್ಮ ಜೀವನದ ಒಂದು ನಿರ್ದಿಷ್ಟ ಅಂಶವನ್ನು ಆಳುವ ದೇವರೊಂದಿಗೆ ಪ್ರತಿ ದಿಕ್ಕನ್ನು ಸಂಯೋಜಿಸುತ್ತದೆ. ಉದಾಹರಣೆಗೆ, ಪೂರ್ವವನ್ನು ಇಂದ್ರನು ಆಳುತ್ತಾನೆ, ಅವನು ಸಂಪತ್ತನ್ನು ನೀಡುತ್ತಾನೆ, ಆದರೆ ವಾಯುವ್ಯವು ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ವಾಯುವಿನಿಂದ ನಿಯಂತ್ರಿಸಲ್ಪಡುತ್ತದೆ. ಒಂಟೆಯ ಪ್ರತಿಮೆಯನ್ನು ಯಾವಾಗಲೂ ಮನೆಯ ವಾಯುವ್ಯ ಅಥವಾ ಈಶಾನ್ಯ ಭಾಗದಲ್ಲಿ ಇಡಬೇಕು. ವಾಯುವ್ಯವು ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಸಂಬಂಧಿಸಿದೆ, ಆದರೆ ಈಶಾನ್ಯವು ಬುದ್ಧಿವಂತಿಕೆ ಮತ್ತು ಜ್ಞಾನದೊಂದಿಗೆ ಸಂಪರ್ಕ ಹೊಂದಿದೆ. ನಿಮ್ಮ ಅಧ್ಯಯನ ಅಥವಾ ಕಚೇರಿಯು ಈ ದಿಕ್ಕಿನಲ್ಲಿದ್ದರೆ ಒಂಟೆಯ ಪ್ರತಿಮೆ ಚಿತ್ರಕಲೆ ಇರಿಸಲು ಇದು ಸೂಕ್ತ ಸ್ಥಳವಾಗಿದೆ. ಇಲ್ಲದಿದ್ದರೆ ನಿಮ್ಮ ಕಚೇರಿ ಅಥವಾ ಅಧ್ಯಯನದ ವಾಯುವ್ಯ ಅಥವಾ ಈಶಾನ್ಯ ಮೂಲೆಯಲ್ಲಿ ಪ್ರತಿಮೆಗಳನ್ನು ಇರಿಸುವ ಮೂಲಕ ನೀವು ಒಂಟೆ ಚಿತ್ರಕಲೆ ಪ್ರತಿಮೆಯ ಪ್ರಯೋಜನಗಳನ್ನು ಅನುಭವಿಸಬಹುದು. ಒಂಟೆ ಚಿತ್ರಕಲೆ ಅಥವಾ ಒಂಟೆ ಪ್ರತಿಮೆಯ ವಾಸ್ತು ಗುಣಲಕ್ಷಣಗಳು. ಒಂಟೆಗಳ ಚಿತ್ರಕಲೆ ಅಥವಾ ಪ್ರತಿಮೆಯನ್ನು ಎಲ್ಲಿ ಇರಿಸಬೇಕು ಎಂದು ತಿಳಿಯುವುದು ಮಾತ್ರವಲ್ಲ, ನೀವು ಸರಿಯಾದ ವಿಷಯದೊಂದಿಗೆ ಮಾಡಿದ ಕಲೆಯನ್ನು ಸಹ ಆರಿಸಿಕೊಳ್ಳಬೇಕು. ಪ್ರಾಚೀನ ಗ್ರಂಥಗಳು ಮತ್ತು ವಾಸ್ತುಶಾಸ್ತ್ರವು ಯಾವುದೇ ರೀತಿಯ ಭಯ, ವಿಷಣ್ಣತೆ ಅಥವಾ ಕೋಪವನ್ನು ಉಂಟುಮಾಡದ ಕಲೆಯನ್ನು ಹುಡುಕಲು ನಿಮಗೆ ಸಲಹೆ ನೀಡುತ್ತದೆ. ಹೀಗಾಗಿ ಪ್ರತಿಮೆಗಳು ಅಥವಾ ಚಿತ್ರಕಲೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಉಂಟುಮಾಡಬೇಕು. ನೀವು ಒಂಟೆಗಳಿಗೆ ಸಂಬಂಧಿಸಿದ ಕಲಾಕೃತಿಗಳನ್ನು ನೋಡುತ್ತಿರುವಾಗ ಚಿತ್ರದಲ್ಲಿನ ಪ್ರಾಣಿಗಳು ಯುವ ಮತ್ತು ಆರೋಗ್ಯಕರವಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಅವರು ಒಣಗಿದ ಮೂಳೆಗಳೊಂದಿಗೆ ವಯಸ್ಸಾದವರಂತೆ ಕಾಣಬಾರದು. ಕಲಾಕೃತಿಯು ಪ್ರಾಣಿಗಳನ್ನು ಯಾವುದೇ ರೀತಿಯಲ್ಲಿ ಕೆಟ್ಟದಾಗಿ ನಡೆಸಿಕೊಳ್ಳುವುದನ್ನು ಅಥವಾ ಯಾರಾದರೂ ಅಥವಾ ಯಾವುದನ್ನಾದರೂ ಬೆನ್ನಟ್ಟುವಂತೆ ತೋರಿಸಬಾರದು. ಒಂಟೆಗಳನ್ನು ಒಂಟಿ ಜೀವಿಗಳಾಗಿ ಚಿತ್ರಿಸುವ ಬದಲು ಜೋಡಿಯಾಗಿ ಚಿತ್ರಿಸಿದ ಕಲಾಕೃತಿಗಳನ್ನು ಕಂಡುಹಿಡಿಯುವುದು ಸಹ ಸೂಕ್ತವಾಗಿದೆ. ಮನೆಯಲ್ಲಿ ಏಕವಚನವನ್ನು ವಾಸ್ತು ಪ್ರೋತ್ಸಾಹಿಸುವುದಿಲ್ಲ, ಏಕೆಂದರೆ ಮನೆಯನ್ನು ಕುಟುಂಬಕ್ಕೆ ಸ್ಥಳವಾಗಿ ನೋಡಲಾಗುತ್ತದೆ. ನಿಮ್ಮ ಮನೆಯ ಅಲಂಕಾರಕ್ಕೆ ಪೂರಕವಾದ ತುಣುಕನ್ನು ಹುಡುಕಲು ನೀವು ಆಧುನಿಕ ಅಥವಾ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ನೋಡಬಹುದು. ಭಾರತದಲ್ಲಿ ಒಂಟೆಗಳು ಅನೇಕ ರೀತಿಯ ಸಾಂಪ್ರದಾಯಿಕ ಕರಕುಶಲ ವಸ್ತುಗಳಿಗೆ ಸಾಮಾನ್ಯ ವಿಷಯವಾಗಿದೆ. ಇವು ವಿಶೇಷವಾಗಿ ರಾಜಸ್ಥಾನದ ಕಲೆಯಲ್ಲಿ ಸಾಮಾನ್ಯವಾಗಿದೆ. ನೀವು ಕುಶನ್ ಕವರ್ಗಳು ಮತ್ತು ಒಂಟೆಗಳ ಮೇಲೆ ಕಸೂತಿ ಅಥವಾ ಮುದ್ರಿತ ಥ್ರೋಗಳನ್ನು ನೋಡಬಹುದು. ಒಂಟೆ ಪೇಂಟಿಂಗ್ ವಾಸ್ತು ಪ್ರಯೋಜನಗಳನ್ನು ಗರಿಷ್ಠಗೊಳಿಸಲು ಹಿತ್ತಾಳೆಯಿಂದ ಮಾಡಿದ ಕಲಾಕೃತಿಯನ್ನು ಹುಡುಕಲು ಪ್ರಯತ್ನಿಸಿ. ಮನೆಯ ವಾಸ್ತುವಿನ ಮೇಲೆ ಪ್ರಭಾವ ಬೀರುವ ಇತರ ಪ್ರಾಣಿಗಳು. ಒಂಟೆಗಳಂತೆ ಮನೆಯ ಶಕ್ತಿಯ ಮೇಲೆ ಪ್ರಭಾವ ಬೀರುವ ಅನೇಕ ಇತರ ಪ್ರಾಣಿಗಳಿವೆ. ನೀವು ಸಾಕುಪ್ರಾಣಿಗಳನ್ನು ಹೊಂದಲು ಇಷ್ಟಪಡದಿದ್ದರೂ ಸಹ ನಿಮ್ಮ ಮನೆಯಲ್ಲಿ ಪ್ರಾಣಿಗಳ ಪ್ರತಿಮೆ ಅಥವಾ ವರ್ಣಚಿತ್ರವನ್ನು ಇರಿಸುವ ಮೂಲಕ ಈ ಪ್ರಾಣಿಗಳಿಗೆ ಸಂಬಂಧಿಸಿದ ಶಕ್ತಿಯನ್ನು ನೀವು ಆಕರ್ಷಿಸಬಹುದು. ಈ ಕೆಲವು ಪ್ರಾಣಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ವಾಸ್ತು ಪ್ರಯೋಜನಗಳು. ಆನೆಗಳನ್ನು ಶಕ್ತಿಯ ಸಂಕೇತಗಳಾಗಿ ನೋಡಲಾಗುತ್ತದೆ ಮತ್ತು ಸಂಬಂಧಗಳು ಅರಳಲು ಸಹಾಯ ಮಾಡುತ್ತದೆ. ಕುದುರೆಗಳು ಸ್ಥಿರತೆ, ಧೈರ್ಯ, ಶಕ್ತಿ ಮತ್ತು ನಿಷ್ಠೆಯ ಸಂಕೇತವಾಗಿದೆ. ಮೀನು ಶಾಂತತೆಯ ಚಿತ್ರವಾಗಿದೆ ಮತ್ತು ಮಾನಸಿಕ ಒತ್ತಡವನ್ನು ವಿಶ್ರಾಂತಿ ಮತ್ತು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಡಾಲ್ಫಿನ್ಗಳನ್ನು ತಾಯಿಯ ಪ್ರೀತಿಯ ಸಂಕೇತಗಳಾಗಿ ನೋಡಲಾಗುತ್ತದೆ ಮತ್ತು ಅವುಗಳನ್ನು ಸಾಮಾನ್ಯವಾಗಿ ನಿರೀಕ್ಷಿತ ಮಹಿಳೆಯ ಕೋಣೆಯಲ್ಲಿ ಇರಿಸಲಾಗುತ್ತದೆ. ಪಕ್ಷಿಗಳು ಸ್ವಾತಂತ್ರ್ಯ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತವೆ. ಒಂಟೆ ಚಿತ್ರಕಲೆ ವಾಸ್ತು ಮತ್ತು ಒಂಟೆ ಪ್ರತಿಮೆ ವಾಸ್ತುಗೆ ತೀರ್ಮಾನ. ಒಂಟೆಗಳು ಮರುಭೂಮಿಯ ಹಡಗುಗಳು, ಹತಾಶೆಯ ಮುಖದಲ್ಲಿ ಪರಿಶ್ರಮ ಮತ್ತು ಸಕಾರಾತ್ಮಕತೆಯ ಚಿತ್ರವಾಗಿದೆ. ನಿಮ್ಮ ಮನೆಗೆ ಒಂಟೆಯ ಪ್ರತಿಮೆಯನ್ನು ತರುವುದು ಅಥವಾ ಪೇಂಟಿಂಗ್ ಮಾಡುವುದು ಅದೇ ಚೈತನ್ಯವನ್ನು ನಿಮ್ಮ ಮನೆಗೆ ತರುವ ಮಾರ್ಗವಾಗಿ ವಾಸ್ತು ನೋಡುತ್ತದೆ ಎಂಬುದನ್ನು ಗಮನಿಸುವುದು ಆಶ್ಚರ್ಯವೇನಿಲ್ಲ. ಇದು ಧನಾತ್ಮಕ ವೈಬ್ಗಳನ್ನು ಹರಡಲು ಸಹಾಯ ಮಾಡುತ್ತದೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇರಿಸಿದರೆ ಹೂಡಿಕೆಗಳ ಮೇಲಿನ ಆದಾಯವನ್ನು ಸುಧಾರಿಸುತ್ತದೆ. ಈ ಪ್ರಯೋಜನಗಳನ್ನು ಅನುಭವಿಸಲು ಪ್ರತಿಮೆಗಳು ದೊಡ್ಡದಾಗಿರಬೇಕಾಗಿಲ್ಲ. ಗೋಡೆಯ ಮೇಲಿನ ಚಿತ್ರಕಲೆ ಕೂಡ ಈ ಶಕ್ತಿಯನ್ನು ಆಕರ್ಷಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ, ಮಹತ್ವ, ಪ್ರಯೋಜನಗಳು ಮತ್ತು ವಿಧಗಳು.
ಮನೆಯಲ್ಲಿ ನೀರಿನ ಕಾರಂಜಿ ಇರುವುದು ಉತ್ತಮ ಉಪಾಯ. ಇದು ಅಲಂಕಾರದ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ವಾಸ್ತುಶಾಸ್ತ್ರದ ಪ್ರಯೋಜನಗಳನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ನೀರಿನ ಕಾರಂಜಿ ಇಡುವಾಗ ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಗೆ ಗಮನ ಕೊಡಿ ಮತ್ತು ನೀವು ಲಾಭವನ್ನು ಪಡೆಯುತ್ತೀರಿ. ಮನೆಯಲ್ಲಿ ನೀರಿನ ಕಾರಂಜಿ ನಿಮಗೆ ಹಣ ಮತ್ತು ಸಂಪತ್ತನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನೀರಿನ ಅಂಶವನ್ನು ಹೊಂದಿರುವುದು ಸುತ್ತಮುತ್ತಲಿನೊಳಗೆ ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಕೆಳಗಿನ ಲೇಖನವು ನೀರಿನ ಕಾರಂಜಿ ವಾಸ್ತುವನ್ನು ಚರ್ಚಿಸುತ್ತದೆ, ಅದರ ಮಹತ್ವ, ಪ್ರಯೋಜನಗಳು ಮತ್ತು ಅನುಸರಿಸಬೇಕಾದ ನಿಯಮಗಳು. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಮಹತ್ವ. ವಾಸ್ತುಶಾಸ್ತ್ರದ ಪ್ರಕಾರ ಕಾರಂಜಿಯಲ್ಲಿ ಹರಿಯುವ ನೀರು ಹಣ, ಸಂತೋಷ ಮತ್ತು ಪ್ರೀತಿಯ ಹರಿವನ್ನು ಸಂಕೇತಿಸುತ್ತದೆ. ಆದ್ದರಿಂದ ಅದನ್ನು ನಿಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಇಟ್ಟುಕೊಳ್ಳುವುದು ನಿಮಗೆ ಅದೃಷ್ಟ ಮತ್ತು ಧನಾತ್ಮಕತೆಯನ್ನು ತರುತ್ತದೆ. ನಿಮ್ಮ ಸ್ಥಳದಲ್ಲಿ ನೀರಿನ ಕಾರಂಜಿ ಸ್ಥಾಪಿಸುವುದರಿಂದ ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ಇದು ವಸತಿ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತ ಹಿತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಾಸ್ತು ಪ್ರಕಾರ ನೀರಿನ ಕಾರಂಜಿಯ ಸರಿಯಾದ ಸ್ಥಳ. ಮನೆಗೆ ವಾಸ್ತು ನೀರಿನ ಕಾರಂಜಿ ದಿಕ್ಕಿನ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ. ನೀರಿನ ಕಾರಂಜಿಯ ಸೂಕ್ತ ಸ್ಥಳವನ್ನು ನೀವು ತಿಳಿದ ನಂತರ ನಿಮ್ಮ ಎಲ್ಲ ಕೆಲಸಗಳು ಮುಗಿದವು. ನೀರಿನ ಕಾರಂಜಿಯನ್ನು ಬಲಮೂಲೆಯಲ್ಲಿ ಇರಿಸುವುದರಿಂದ ಬ್ರಹ್ಮಾಂಡದ ಎಲ್ಲಾ ಕಾಸ್ಮಿಕ್ ಶಕ್ತಿಗಳು ನಿಮ್ಮ ಮನೆಗೆ ಹರಿಯಲು ಪ್ರಾರಂಭಿಸುತ್ತವೆ. ನೀರಿನ ಕಾರಂಜಿ ಸ್ಥಾಪಿಸಲು ಉತ್ತಮ ಸ್ಥಳವೆಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿದೆ. ಈಶಾನ್ಯ ಮತ್ತು ಪೂರ್ವ ಕೂಡ ಈ ನೀರಿನ ಅಂಶದೊಂದಿಗೆ ಹೊಂದಿಕೊಳ್ಳುತ್ತದೆ. ಆದಾಗ್ಯೂ ಕಾರಂಜಿ ಸ್ಥಾಪಿಸಲು ನಿಮ್ಮ ಮನೆಯ ದಕ್ಷಿಣ, ಆಗ್ನೇಯ ಅಥವಾ ಪಶ್ಚಿಮ ವಲಯವನ್ನು ಎಂದಿಗೂ ಆಯ್ಕೆ ಮಾಡದಿರುವುದು ಉತ್ತಮ. ಹೀಗೆ ಮಾಡುವುದರಿಂದ ಮನೆಯ ಸದಸ್ಯರಿಗೆ ಸಮಸ್ಯೆಯಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ನೀರಿನ ಕಾರಂಜಿ ಇಡಲು ಮಾಡಬೇಕಾದ ಕೆಲಸಗಳು. ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಕಾರಂಜಿ ಇರಿಸಿ. ಇದು ಪ್ರವೇಶ ದ್ವಾರದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಿಲ್ಲಿಸಲು ಮತ್ತು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಬಾಗಿಲಿನ ಸರಿಯಾದ ಬಿಂದುಗಳನ್ನು ಸೆರೆಹಿಡಿಯಲು ಕಾರಂಜಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅತ್ಯಗತ್ಯ. ಕಾರಂಜಿಯಲ್ಲಿ ನೀರಿನ ಹರಿವು ನಿರಂತರವಾಗಿದೆ ಮತ್ತು ಯಾವುದೇ ನಿಶ್ಚಲತೆಯು ಪ್ರಗತಿಗೆ ಅಡ್ಡಿಯಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕೊಳಕು ಮತ್ತು ಪಾಚಿ ಸಂಗ್ರಹವಾಗದಂತೆ ನೋಡಿಕೊಳ್ಳಲು ನೀರಿನ ಕಾರಂಜಿಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಉತ್ತಮ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಪ್ರಕಾರ ಏನು ಮಾಡಬಾರದು. ನೀರಿನ ಕಾರಂಜಿ ಕೇಂದ್ರದಲ್ಲಿ ಇರಿಸುವುದು. ನೀವು ಮನೆಯ ಆವರಣದಲ್ಲಿ ದೊಡ್ಡ ನೀರಿನ ಕಾರಂಜಿ ಇರಿಸಲು ಯೋಚಿಸಿದರೆ ಅದನ್ನು ಸರಿಯಾಗಿ ಮಧ್ಯದಲ್ಲಿ ಹಾಕುವ ಆಲೋಚನೆ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈ ನಿಯೋಜನೆಯು ನೀರಿನ ಕಾರಂಜಿಯನ್ನು ನಿರ್ಬಂಧಿಸುತ್ತದೆ ಮತ್ತು ಅದರ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಬಿಡುವುದಿಲ್ಲ. ಕೇಂದ್ರದ ಬದಲಿಗೆ ಮುಂಭಾಗದ ಬಾಗಿಲಿನ ಪಕ್ಕದಲ್ಲಿರುವ ಮನೆಯ ಉತ್ತರ ಮೂಲೆಯನ್ನು ಆರಿಸಿ ಮತ್ತು ಕಾರಂಜಿ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಮತ್ತು ಹೇಗೆ ಎಂದು ನೋಡಿ. ಮಲಗುವ ಕೋಣೆಯಲ್ಲಿ ನೀರಿನ ಕಾರಂಜಿಗೆ ದೊಡ್ಡ ಸಂಖ್ಯೆ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಪ್ರಕಾರ ಮಲಗುವ ಕೋಣೆ ನಿಮ್ಮ ಮನೆಯಲ್ಲಿ ನೀರಿನ ಕಾರಂಜಿ ಹೊಂದಲು ಕೆಟ್ಟ ಸ್ಥಳಗಳಲ್ಲಿ ಒಂದಾಗಿದೆ. ಮಲಗುವ ಕೋಣೆಯಲ್ಲಿ ಒಂದನ್ನು ಇಡುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ತೊಂದರೆ ಉಂಟಾಗುತ್ತದೆ, ಏಕೆಂದರೆ ಮಲಗುವ ಕೋಣೆಯಲ್ಲಿ ನೀರಿನ ಅಂಶವು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಮಲಗುವ ಕೋಣೆಯಲ್ಲಿ ನೀರಿನ ದೇಹವನ್ನು ಚಿತ್ರಿಸುವುದರ ವಿರುದ್ಧ ತಜ್ಞರು ಸಲಹೆ ನೀಡುತ್ತಾರೆ. ಮನೆಯಲ್ಲಿ ನೀರಿನ ಕಾರಂಜಿಯ ಪ್ರಯೋಜನಗಳೇನು? ನೀರಿನ ಕಾರಂಜಿ ಸರಿಯಾದ ಸ್ಥಳದಲ್ಲಿ ಇರಿಸಿದಾಗ ಕುಟುಂಬದ ಆದಾಯವನ್ನು ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ನೀರಿನ ಅಂಶ ಜಲತತ್ವ ಗರಿಷ್ಠ ಫಲಿತಾಂಶಗಳನ್ನು ಪಡೆಯಲು ಶಾಂತ ಕೆಲಸದ ವಾತಾವರಣವನ್ನು ಖಾತ್ರಿಗೊಳಿಸುತ್ತದೆ. ಮನೆಯ ನೀರಿನ ಕಾರಂಜಿಯು ಹರಿಯುವ ನೀರಿನ ಶಬ್ದವು ಧನಾತ್ಮಕ ಶಕ್ತಿಯೊಂದಿಗೆ ಸೇರಿಕೊಂಡು ನಿಮ್ಮ ಸ್ಥಳಕ್ಕೆ ಹಿತವಾದ ವಾತಾವರಣವನ್ನು ತರುತ್ತದೆ ಎಂದು ನಿರ್ದೇಶಿಸುತ್ತದೆ. ವಾಸ್ತು ಸಲಹೆಗಳು ಅನುಸರಿಸಿ ನಿಮ್ಮ ಮನೆಯಲ್ಲಿರುವ ಕಾರಂಜಿ ನಿಮ್ಮ ಜೀವನವನ್ನು ಪ್ರೀತಿ, ಸಂತೋಷ ಮತ್ತು ಬೆಳವಣಿಗೆಯಿಂದ ತುಂಬುತ್ತದೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ 5 ಜನಪ್ರಿಯ ವಿಧಗಳು. 1. ಶ್ರೇಣೀಕೃತ ನೀರಿನ ಕಾರಂಜಿ. ಕ್ಲಾಸಿಕ್ ನೋಟವನ್ನು ಹೊಂದಿರುವ ಮನೆಗಳಿಗೆ ಉತ್ತಮ ಆಯ್ಕೆಗಳು ಶ್ರೇಣೀಕೃತ ಕಾರಂಜಿಗಳು.
ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬಹಳ ಜನಪ್ರಿಯವಾಗಿದೆ. ವಿಭಿನ್ನ ಗಾತ್ರದ 3 ಅಥವಾ ಹೆಚ್ಚಿನ ಪ್ಲೇಟ್ಗಳನ್ನು ಒಂದು ಶ್ರೇಣಿಯಲ್ಲಿ ಜೋಡಿಸಲಾಗುತ್ತದೆ ಮತ್ತು ನೀರನ್ನು ಮೊದಲ ಮೇಲಿನ ಪದರದಿಂದ ಇತರ ಹಂತಗಳ ಮೇಲೆ ಕ್ಯಾಸ್ಕೇಡ್ ಮಾಡಲು ಹೊರಗಿನಿಂದ ಪಂಪ್ ಮಾಡಲಾಗುತ್ತದೆ ಮತ್ತು ಅಂತಿಮವಾಗಿ ಕೆಳಭಾಗದಲ್ಲಿರುವ ಕೊಳದಲ್ಲಿ ನೆಲೆಗೊಳ್ಳುತ್ತದೆ. ವಿನ್ಯಾಸಗಳು ಸರಳ ಕಲ್ಲು ಅಥವಾ ರಾಳದ ನೀರಿನ ಕಾರಂಜಿಗಳಿಂದ ಹಿಡಿದು ಕುಶಲಕರ್ಮಿಗಳು ಸಂಕೀರ್ಣವಾಗಿ ಕೆತ್ತುವ ತುಣುಕುಗಳವರೆಗೆ ಉದ್ಯಾನಕ್ಕಾಗಿ ನಿರ್ಮಿಸಲಾದ 3 ಹಂತದ ನೀರಿನ ಕಾರಂಜಿಯನ್ನು ವಿವರಿಸಬಹುದು. ಜಾಪನೀಸ್ ಕಾರಂಜಿ. ಜಾಪನೀಸ್ ಸಂಸ್ಕೃತಿಯಲ್ಲಿ ನೀರಿನ ಕಾರಂಜಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ನೀವು ಅವರ ಆವರಣದಲ್ಲಿ ನೀರಿನ ಕಾರಂಜಿ ಹೊಂದಿರುವ ದೇಶದ ಅನೇಕ ದೇವಾಲಯಗಳನ್ನು ಕಾಣಬಹುದು. ಜಪಾನ್ ಮನೆಗಳು ಸಹ ಉದ್ಯಾನ ಪ್ರದೇಶದಲ್ಲಿ ನೀರಿನ ಕಾರಂಜಿ ಹೊಂದಿವೆ ಎಂದು ತಿಳಿದು ಬಂದಿದೆ. ಜಪಾನಿನ ನೀರಿನ ಕಾರಂಜಿಯು ಬಿದಿರನ್ನು ಬಳಸುವ ಅದರ ಸರಳ ಮತ್ತು ವಿಚಿತ್ರ ವಿನ್ಯಾಸದೊಂದಿಗೆ ಎದ್ದು ಕಾಣುತ್ತದೆ. ಈ ಚಿತ್ರದಿಂದ ನೀವು ನೋಡುವಂತೆ ಬಿದಿರಿನ ಮೊಳಕೆಯು ನೀರನ್ನು ವಿತರಿಸಲಾಗುತ್ತದೆ ಮತ್ತು ಸಣ್ಣ ಬೌಲ್ಗೆ ಹರಿಯುತ್ತದೆ. ಸೊಗಸಾದ ವಿನ್ಯಾಸ ಮತ್ತು ಸರಳ ಅಂಶಗಳು ಶಾಂತಿ ಮತ್ತು ಶಾಂತತೆಯ ಭಾವವನ್ನು ಉಂಟುಮಾಡುತ್ತವೆ. ಕ್ಯಾಸ್ಕೇಡಿಂಗ್ ವಾಟರ್ ಫೌಂಟೇನ್. ಹೆಸರೇ ಸೂಚಿಸುವಂತೆ ಕ್ಯಾಸ್ಕೇಡಿಂಗ್ ನೀರಿನ ಕಾರಂಜಿಯಲ್ಲಿ ನೀರಿನ ಹರಿವು ಕೆಳಮುಖವಾಗಿರುತ್ತದೆ. ಸರಳವಾದ ಕ್ಯಾಸ್ಕೇಡಿಂಗ್ ಫೌಂಟೇನ್ಗಳು 3 ಲೇಯರ್ಗಳೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು ನೀವು ಆಯ್ಕೆ ಮಾಡಲು ಈ ಚಿತ್ರದಲ್ಲಿನ 5 ಪದರದ ಫೌಂಟೇನ್ನಂತಹ ಬಹು ಲೇಯರ್ಗಳನ್ನು ಹೊಂದಿರುವ ಪ್ರಭೇದಗಳನ್ನು ಹೊಂದಿದ್ದೀರಿ. ಹೆಚ್ಚಿನ ವಿನ್ಯಾಸಗಳಲ್ಲಿ ಮೇಲಿನ ಪದರವು ಚಿಕ್ಕದಾಗಿದೆ ಮತ್ತು ನೀವು ಕೆಳಭಾಗದಲ್ಲಿರುವ ದೊಡ್ಡ ಜಲಯಾನ ಪ್ರದೇಶವನ್ನು ತಲುಪುವವರೆಗೆ ಪ್ರತಿ ಹಂತವು ಅಗಲವಾಗಿರುತ್ತದೆ. ಚಿತ್ರದಲ್ಲಿರುವಂತಹ ಚಮತ್ಕಾರಿ ವಿನ್ಯಾಸಗಳು ಹೆಚ್ಚು ಒಗ್ಗೂಡಿದ ನೋಟವನ್ನು ನೀಡಲು ಒಂದೇ ಗಾತ್ರದ ಪದರಗಳನ್ನು ಹೊಂದಿರುತ್ತವೆ. ವಾಲ್ ವಾಟರ್ ಫೌಂಟೇನ್. ವಾಲ್ ಫೌಂಟೇನ್ಗಳು ವಿವಿಧ ವಿನ್ಯಾಸಗಳಲ್ಲಿ ಬರುತ್ತವೆ ಮತ್ತು ನೀವು ಅದನ್ನು ಸರಿಯಾಗಿ ಪಡೆದರೆ ಜನರು ಹೊಗಳುವುದನ್ನು ನಿಲ್ಲಿಸಲು ಸಾಧ್ಯವಾಗದ ನೀರಿನ ಕಾರಂಜಿಯನ್ನು ನೀವು ಹೊಂದಬಹುದು. ಈ ಕಾರಂಜಿಗಳು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಕೆಲಸ ಮಾಡುತ್ತವೆ ಮತ್ತು ಸರಿಯಾದ ಹಿನ್ನೆಲೆಯೊಂದಿಗೆ ಅತ್ಯುತ್ತಮವಾಗಿ ಕಾಣುತ್ತವೆ. ಅತ್ಯುತ್ತಮ ಗೋಡೆಯ ಕಾರಂಜಿಗೆ ಉತ್ತಮ ಉದಾಹರಣೆ ಚಿತ್ರದಲ್ಲಿದೆ. ಬೆತ್ತಲೆ ಕಲ್ಲಿನ ಗೋಡೆಯು ಮಧ್ಯಮ ನೀರಿನ ಹರಿವಿಗೆ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಳಗಿನ ಸಣ್ಣ ಜಲಾನಯನ ಪ್ರದೇಶದಲ್ಲಿ ನೆಲೆಗೊಳ್ಳುತ್ತದೆ. ಈ ವಿನ್ಯಾಸಗಳು ಸಣ್ಣ ಉದ್ಯಾನಗಳು ಅಥವಾ ಕೊಠಡಿಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಏಕೆಂದರೆ ಅವುಗಳು ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುವುದಿಲ್ಲ, ಆದರೆ ನೀರಿನ ಕಾರಂಜಿ ಮತ್ತು ಅದರ ಶಬ್ದಗಳೊಂದಿಗೆ ಬರುವ ಅದೇ ಮಟ್ಟದ ಪ್ರಶಾಂತತೆಯನ್ನು ನೀಡುತ್ತದೆ. ಟೇಬಲ್ ಟಾಪ್ ವಾಟರ್ ಫೌಂಟೇನ್. ಒಳಾಂಗಣಕ್ಕೆ ಸೂಕ್ತವಾಗಿರುತ್ತದೆ. ಟೇಬಲ್ ಟಾಪ್ ನೀರಿನ ಕಾರಂಜಿ ನಿಮ್ಮ ಮೇಜಿನ ಮೇಲೆ ಹೋರಾಡುತ್ತದೆ. ಇದು ಚಿಕ್ಕದಾಗಿದೆ, ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಅನುಕೂಲಕರವಾಗಿದೆ. ಅವು ಸಣ್ಣ ಅನುಸ್ಥಾಪನೆಗಳಿಗಾಗಿರುವುದರಿಂದ ಅವು ಪಾಕೆಟ್ನಲ್ಲಿಯೂ ಸುಲಭವಾಗಿರುತ್ತವೆ ಮತ್ತು ಪ್ರಾರಂಭಿಸಲು ಹತ್ತಿರದ ವಿದ್ಯುತ್ ಸಾಕೆಟ್ನಲ್ಲಿ ಅಳವಡಿಸಬಹುದಾಗಿದೆ. ಟೇಬಲ್ ಟಾಪ್ ನೀರಿನ ಕಾರಂಜಿ ವಿವಿಧ ವಸ್ತುಗಳಲ್ಲಿ ಬರುತ್ತದೆ. ಚಿತ್ರದಂತಹ ಕಲ್ಲಿನಲ್ಲಿ ನೀವು ಏನನ್ನಾದರೂ ಆಯ್ಕೆ ಮಾಡಬಹುದು ಅಥವಾ ಮರ ಮತ್ತು ಸೆರಾಮಿಕ್ನಿಂದ ಮಾಡಿದ ಜಾಪನೀಸ್ ಶೈಲಿಯನ್ನು ಆರಿಸಿಕೊಳ್ಳಬಹುದು. ನಿಮ್ಮ ಮನೆಗೆ ನೀರಿನ ಕಾರಂಜಿ ಖರೀದಿಸಲು ಸಲಹೆಗಳು. ನಿಮ್ಮ ಮನೆಯ ಅಲಂಕಾರಕ್ಕಿಂತ ಭಿನ್ನವಾಗಿರುವ ನೀರಿನ ಕಾರಂಜಿ ವಿನ್ಯಾಸವನ್ನು ಆರಿಸಿಕೊಳ್ಳಿ. ನಿಮ್ಮ ಕಾರಂಜಿ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ನೀವು ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಯ ಪ್ರಯೋಜನಗಳನ್ನು ಪಡೆಯಬಹುದು. ಆದ್ದರಿಂದ ಕಾರಂಜಿ ಖರೀದಿಸುವಾಗ ನಿಮ್ಮ ಲಭ್ಯವಿರುವ ಸ್ಥಳವನ್ನು ಅವಲಂಬಿಸಿ ನೀರಿನ ತಂತಿಗಳು, ಸ್ಲೈಡ್ಗಳು, ಜೆಟ್ಗಳು, ಜಲಪಾತಗಳು ಮುಂತಾದ ವೈಶಿಷ್ಟ್ಯಗಳನ್ನು ಆಯ್ಕೆ ಮಾಡಿ. ಬಹಳಷ್ಟು ಒಳಾಂಗಣ ನೀರಿನ ಕಾರಂಜಿಗಳನ್ನು ಬ್ಯಾಟರಿಗಳೊಂದಿಗೆ ಕೆಲಸ ಮಾಡುತ್ತವೆ. ಅವುಗಳನ್ನು ಖರೀದಿಸುವ ಬದಲು ವಿದ್ಯುತ್ ಸರಬರಾಜನ್ನು ಬಳಸುವ ನೀರಿನ ಕಾರಂಜಿ ಆಯ್ಕೆ ಮಾಡಲು ಸಲಹೆ ನೀಡಲಾಗುತ್ತದೆ. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಕಾರಂಜಿ ತಂತಿಯು ವಿದ್ಯುತ್ ಔಟ್ಲೆಟ್ ಅನ್ನು ತಲುಪಲು ಸಾಕಷ್ಟು ಉದ್ದವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅದು ಸಮಸ್ಯೆಯಾಗಿದ್ದರೆ ನಿಮ್ಮ ಮನೆಗೆ ಪರಿಸರ ಸ್ನೇಹಿ ಅಥವಾ ಸೌರ ನೀರಿನ ಕಾರಂಜಿಗಳನ್ನು ಖರೀದಿಸಲು ನಾವು ಸಲಹೆ ನೀಡುತ್ತೇವೆ. ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಯಲ್ಲಿ ಹರಿಯುವ ನೀರಿನ ಶಬ್ದ ಮಹತ್ವವಾಗಿದೆ. ಧ್ವನಿಯು ಹಿತವಾಗಿರಬೇಕು, ನಿಮ್ಮ ಇಂದ್ರಿಯಗಳನ್ನು ಆಕರ್ಷಿಸಬೇಕು ಮತ್ತು ತುಂಬಾ ಜೋರಾಗಿರಬಾರದು.
ಶಬ್ದ ಮಟ್ಟದ ಪಂಪ್ ಶಬ್ದ ಮಾಡಬಾರದು. LED ದೀಪಗಳೊಂದಿಗೆ ಒಳಾಂಗಣ ನೀರಿನ ಕಾರಂಜಿ ಖರೀದಿಸಿ. ಇದು ನಿಮ್ಮ ಮನೆಯನ್ನು ಬೆಳಗಿಸಲು ಸಹಾಯ ಮಾಡುತ್ತದೆ ಮತ್ತು ರಾತ್ರಿಯಲ್ಲಿ ಕಾಲ್ಪನಿಕ ಕಥೆಯನ್ನು ನೀಡುತ್ತದೆ. ಖರೀದಿಸುವ ಮೊದಲು ಕಾರಂಜಿ ಗಾತ್ರವನ್ನು ಸರಿಯಾಗಿ ಪರಿಶೀಲಿಸಿ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಮನಸ್ಸಿನಲ್ಲಿ ನಿರ್ದಿಷ್ಟ ಪ್ರದೇಶವನ್ನು ಹೊಂದಿದ್ದರೆ, ಕಾರಂಜಿ ಆ ಸ್ಥಳಕ್ಕೆ ಸರಿಹೊಂದುತ್ತದೆಯೇ ಎಂದು ಪರಿಶೀಲಿಸಿ. ನೀವು ಇನ್ನೂ ಸ್ಥಳದ ಬಗ್ಗೆ ಯೋಚಿಸುತ್ತಿದ್ದರೆ, ಸೀಮಿತ ಜಾಗದಲ್ಲಿ ಕೆಲಸ ಮಾಡಬಹುದಾದ ಸಣ್ಣ ಒಳಾಂಗಣ ನೀರಿನ ಕಾರಂಜಿ ಆಯ್ಕೆ ಮಾಡಿ. ನೀವು ಮನೆ ವಾಸ್ತುಗಾಗಿ ಬುದ್ಧ ಅಥವಾ ಗಣೇಶ ನೀರಿನ ಕಾರಂಜಿ ಖರೀದಿಸಿದರೆ, ಅದನ್ನು ನೆಲದಿಂದ ಹೊರಗಿಡಿ. ಬದಲಾಗಿ, ಕಣ್ಣಿನ ಮಟ್ಟಕ್ಕಿಂತ ಮೇಲಿರುವ ಮೇಜಿನ ಮೇಲೆ ಫೌಂಟೇನ್ ಅನ್ನು ಇರಿಸಿ. ನಿಮ್ಮ ನೀರಿನ ಕಾರಂಜಿಯನ್ನು ಹೇಗೆ ಕಾಳಜಿ ವಹಿಸುವುದು ನೆನಪಿಡುವ ಅಂಶಗಳು. ಮಾಡು. ಕಾರಂಜಿಯಲ್ಲಿ ನೀರಿನ ಹರಿವು ಅಡೆತಡೆಯಿಲ್ಲದಂತೆ ನೋಡಿಕೊಳ್ಳಿ. ಕೆಲಸ ಮಾಡದ ನೀರಿನ ಕಾರಂಜಿ ನಿಮ್ಮ ಬೆಳವಣಿಗೆಯಲ್ಲಿ ತೊಂದರೆ ಉಂಟು ಮಾಡಬೇಡಿ. ಮಲಗುವ ಕೋಣೆಯಲ್ಲಿ ನೀರಿನ ಕಾರಂಜಿ ಇರಿಸಿ, ಏಕೆಂದರೆ ಈ ಖಾಸಗಿ ಜಾಗದಲ್ಲಿ ನೀರಿನ ಅಂಶವು ನಿಮ್ಮ ಸಂಬಂಧಗಳಲ್ಲಿ ತೊಂದರೆ ಉಂಟು ಮಾಡಿ. ನಿಮ್ಮ ಕಾರಂಜಿಯನ್ನು ದೋಷಗಳು, ಕೀಟಗಳು, ಕೊಳಕು ಮತ್ತು ಪಾಚಿಗಳಿಂದ ಮುಕ್ತವಾಗಿಡಲು ನಿಯಮಿತ ಶುಚಿಗೊಳಿಸುವ ವೇಳಾಪಟ್ಟಿಯನ್ನು ನಿರ್ವಹಿಸಿ. ಮಾಡಬೇಡಿ. ಅಡುಗೆ ಪ್ರದೇಶದಲ್ಲಿ ನೀರಿನ ಕಾರಂಜಿ ಇರಿಸಿ. ಮಾಡಿ. ಕ್ಯಾಸ್ಕೇಡಿಂಗ್ ಫೌಂಟೇನ್ನಲ್ಲಿ ನೀರಿನ ಹರಿವಿನ ದಿಕ್ಕು ಮನೆಯ ಕಡೆಗೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಮಾಡಬೇಡಿ. ನೇರ ಸೂರ್ಯನ ಬೆಳಕು ಇರುವ ಪ್ರದೇಶದಲ್ಲಿ ಕಾರಂಜಿ ಇರಿಸಿ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿಯನ್ನು ಒಟ್ಟುಗೂಡಿಸಲಾಗುತ್ತದೆ. ಮನೆಯಲ್ಲಿ ನೀರಿನ ಕಾರಂಜಿ ಇರುವುದು ವಾಸ್ತುಶಾಸ್ತ್ರದ ಪ್ರಕಾರ ಸ್ಥಳದ ಕಂಪನಗಳನ್ನು ಬದಲಾಯಿಸುವ ಸಹಾಯ ಮಾಡುತ್ತದೆ. ಹರಿಯುವ ನೀರು ಮನೆಗೆ ಹಣ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಿದರೆ, ಹರಿಯುವ ನೀರಿನ ಶಬ್ದವು ನಿಮ್ಮ ಜಾಗಕ್ಕೆ ಭಾವವನ್ನು ತರುತ್ತದೆ. ಮೇಲಿನ ಲೇಖನವು ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಯ ಮಹತ್ವವನ್ನು ಮತ್ತು ಕಾರಂಜಿಯ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಲು ನಿಮಗೆ ಸಹಾಯ ಮಾಡುವ ಕೆಲವು ಸಲಹೆಗಳನ್ನು ಚರ್ಚಿಸಿದೆ. ನೀರಿನ ಕಾರಂಜಿಗಳಿಗೆ ವಾಸ್ತು ಸಲಹೆಗಳನ್ನು ಅನುಸರಿಸಿ ನಿಮ್ಮ ಮನೆ ಪ್ರೀತಿ, ಸಂತೋಷ ಮತ್ತು ಬೆಳವಣಿಗೆಯಿಂದ ತುಂಬಿರುವುದನ್ನು ನೀವು ಖಚಿತಪಡಿಸಿಕೊಳ್ಳಬಹುದು.